ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 17ನೇ ತಾರೀಕು ಏಪ್ರಿಲ್ 2025 ಗುರುವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ಜ್ಯೇಷ್ಠ ನಕ್ಷತ್ರ, ವಾರ್ಯಾನ್ ಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 10 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 4 ನಿಮಿಷದವರೆಗೂ, ಹಾಗೆಯೇ ಮಧ್ಯಾಹ್ನ 3 ಗಂಟೆ 13 ನಿಮಿಷದಿಂದ ಸಂಜೆ 4 ಗಂಟೆ 3 ನಿಮಿಷದವರೆಗೂ ಇರತಕ್ಕಂಥ ಈ ಸಮಯ ತೊಂದರೆಯ ಸಮಯ, ಕಂಟಕ ಸಮಯ. ಯಾಕಂದರೆ ಜ್ಯೇಷ್ಠ ನಕ್ಷತ್ರ ಬೇರೆ, ಬುಧನ ಭಾವ ಬುದ್ಧಿಯನ್ನು ಕೆಡಿಸ್ತಾನೆ. ನಮ್ಮ ಬುದ್ಧಿ ಅನ್ನೋದು ನಮ್ಮ ಕರ್ಮಕ್ಕೆ ಅತೀತವಾಗಿರುತ್ತೆ. ಸೊ ಆ ಕರ್ಮಾಧಿಪತಿಯೇ ಜೊತೆಯಲ್ಲಿಯೇ ಬುಧ ನಿಂತಿರೋದನ್ನ ನಮ್ಮ ಮಾತು ಬೇರೆ, ನಮ್ಮ ಆಲೋಚನೆ ಬೇರೆ, ನಮ್ಮ ಚಿಂತನೆ ಬೇರೆ, ಮಾಡುವುದನ್ನು ಬಿಟ್ಟು ಬೇರೆ ಏನನ್ನೋ ಯೋಚನೆ ಮಾಡತಕ್ಕಂಥ ಒಂದು ಭಾವಾರ್ಥದಲ್ಲಿ ನಿಲ್ಲತಕ್ಕಂಥದ್ದಾಗುತ್ತೆ. ತುಂಬ ಕೇರ್ಫುಲ್ ಆಗಿರ್ತಕ್ಕಂಥದ್ದಿರಿ, ಎಚ್ಚರಿಕೆ. ಇನ್ನು ಸಂತೋಷವನ್ನ ಯಾರೊಂದಿಗೂ ಬೇಕಾದರೂ ಹಂಚ್ಕೋಬೋದಂತೆ, ಆದರೆ ದುಃಖವನ್ನ ಎಲ್ಲರ ಹತ್ರ ಹಂಚ್ಕೊಳ್ಳೋ ಆಗಿಲ್ಲ ಮಕ್ಕಳೇ. ಇದನ್ನ ವಿದುರನೇ ಹೇಳಿರೋದು. ಆ ಧೃತರಾಷ್ಟ್ರ ಮಧ್ಯರಾತ್ರಿ ಕರೆದಾಗ, ನನ್ನನ್ನೇ ಯಾಕೆ ಕರಿತೀಯೋ ಅಣೆಯ, ಸುಮ್ಮನೆ ನಿನ್ನ ಬಾಡಿಗೆ ನೀನು ಅಂದ್ರೆ. ನೋಡ, ಸಂತೋಷ ಹಂಚ್ಕೊಳಕ್ಕೆ ಎಲ್ಲರೂ ಇದ್ದಾರೋ, ನನ್ನ ಮಕ್ಕಳಿದ್ದಾರೆ, ನನ್ನ ನೆಂಟರಿದ್ದಾರೆ, ಬಂಧುಗಳಿದ್ದಾರೆ, ಎಲ್ಲರ ಜೊತೆ ಹಂಚ್ಕೋತಾರೆ. ಆದರೆ ಕೆಲವೊಂದು ಸಮಯ ದುಃಖ ಅನ್ನೋದು ಎಲ್ಲರ ಜೊತೆ ಹಂಚ್ಕೊಳಕ್ಕಾಗಲ್ಲ. ನೋಡಿ, ಧೃತರಾಷ್ಟ್ರನ ಸಾಮಾನ್ಯ ಅನ್ಕೋಬೇಡಿ. ಮಹಾರಾಜನೀತಿಜ್ಞ, ಮಹಾತಂತ್ರಚಾರಿ, ಪ್ರತಿವಾದಿ, ಭಯಂಕರ ಆತ, ಸಾಮಾನ್ಯನಲ್ಲ. ಅಷ್ಟು ವಯಸ್ಸಾಗಿದ್ದರೂ ಧೃತರಾಷ್ಟ್ರ ನೋಡಿ, ಮಹಾಭಾರತ ಯುದ್ಧ ನಡೆದ ಮೇಲೆ ಒಬ್ರು ಉಳಿಯಲ್ಲ. ಎಲ್ಲಿ ಭೀಮನನ್ನ ನೋಡ್ಬೇಕಪ್ಪ, ಭೀಮನನ್ನ ನೋಡ್ಬೇಕು ಅಂತ. ಈ ದುರ್ಯೋಧನನಿಗೆ ಒಂದು ಈ ವನವಾಸಕ್ಕೆ ಹೋದ ಮೇಲೆ ಅವನು ಗೊತ್ತು ಇವರು ಮರಳಿ ಬರ್ತಾರೆ ಅಂತ. ಎಲ್ಲರೂ ಏನೇ ಹೇಳಿದ್ರು ತನ್ನ ಪ್ರಯತ್ನಗಳು ಇಟ್ಟಿದ್ದಾನೆ, ಗೂಢಾಚಾರನೆಲ್ಲ ಇಟ್ಟಿದ್ದಾನೆ, ಅವರೆಲ್ಲ ಹೋಗ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಇದೆಲ್ಲ ತಿಳ್ಕೋತಿದ್ದಾನೆ. ಆದರೂ ಅವನಿಗೊಂದು ನಂಬಿಕೆ. ಅಂಥದ್ರಲ್ಲಿ ಭೀಮ ಬೇರೆ ಪ್ರತಿಜ್ಞೆ ಮಾಡಿದ್ದಾನೆ, ತೊಡೆ ಮುರಿದು ಸಾಯಿಸ್ತೇನೆ ಅಂತ ಹೇಳ್ಬಿಟ್ಟು. ಅದರಿಂದ ಏನ್ ಮಾಡಿದ್ದ ಅಂದ್ರೆ, ಒಂದು ಉಕ್ಕಿನ ವಿಗ್ರಹ ಮಾಡಿಟ್ಬಿಟ್ಟು ಭೀಮಂದು ನಿತ್ಯ ಗದೆಯಲ್ಲಿ ಪ್ರಾಕ್ಟೀಸ್ ಮಾಡೋದು, ಅದಕ್ಕೆ ಹೊಡೆಯೋದು. ಈ ಬಾಕ್ಸಿಂಗು ಬ್ಯಾಗ್ ಇಟ್ಟಿರ್ತಾರೆ ನೋಡಿ, ಬಾಕ್ಸರ್ಸ್ ಹೊಡಿತಲೇ ಇರ್ತಾರೆ. ಪಂಚ್ ಬ್ಯಾಗ್ಗೆ ಹೊಡಿತಲೇ ಇರ್ತಾರೆ. ಎಷ್ಟು ವೇಗವಾಗಿ ಹೊಡಿಬಲ್ಲೆ, ಎಷ್ಟು ಬಲವಾಗಿ ಗುದ್ದಬಲ್ಲೆ, ನಮ್ಮ ಕೈಯಲ್ಲಿ ತಳ್ಳೋಕೆ ಆಗಲ್ಲ ಬಿಡಿ. ಒಂದು ಕುದುರೆ ನಿಲ್ಸೋಕಾಗಲ್ಲ, ನಿಮಗೆ ನಂಬಲ್ಲ ನೀವು. ಅದನ್ನ ನಿಲ್ಲಿಸ್ಬೇಕು ಅನ್ನೋ ಅವ್ನ ತಾಕತ್ತೆ ಬೇರೆ, ಅವನ ವೆಯ್ಟ್ ಬೇರೆ, ಅವ್ನು ತಿನ್ನೋದು ಬೇರೆ. ಕುದುರೆ ನಿಂಗೆ ನಿಲ್ಲಿಸ್ತಾರೆ. ಒಂದು ದೊಡ್ಡ ಗನ್ನಿಟ್ಕೊಂಡು ಶೂಟ್ ಮಾಡೋದು ಅಷ್ಟೇ. ಮಹಾರಾಣಾ ಪ್ರತಾಪದು ಆ ಈಟಿ ಬಂದು ನೀವು ನಂಬಲ್ಲ, ಹೆಚ್ಚು ಕಡಿಮೆ 90 kg ಮೇಲೆ ಇದ್ದಂಥದ್ದು. ಹೆಚ್ಚು ಕಡಿಮೆ ಈಗಲೂ ಇಟ್ಟಿದ್ದಾರೆ, ಅದನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಅದನ್ನ ಹೊತ್ತುಕೊಂಡು ಕುದುರೆ ಚೇತಕ್ ಮೇಲೆ ಹೋಗ್ತಿದ್ರು. ಬಿಟ್ರೆ ಒಂದೇ ಬಾರಿಗೆ 15-20 ಜನನ ದಾಟ್ಕೊಂಡು ಹೋಗೋದಂಥದ್ದು. ಈಟಿ ಗುದ್ಕೊಂಡು ಹಿಂಗೆ ಇನ್ನೊಬ್ರು ಇಲ್ಲಿಗೆ ಹೊಡೆದ್ರೆ ಹಿಂದ್ಗಡೆಯಿಂದ 15-20 ಜನನ ದಾಟ್ಕೊಂಡು ಹೋಗ್ತಿತ್ತು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಆ ಕತ್ತಿ ಎಷ್ಟೋ ಭಾರವಂತೆ. ಈಗಲೂ ಇಟ್ಟಿದ್ದಾರೆ. ಮಹಾರಾಣಾ ಪ್ರತಾಪ್, ಮೇವಾರ್ನ ದೊರೆ, ಸಾಮಾನ್ಯ ಅಲ್ಲ, ರಜಪೂತ್ ದೊರೆ, ಕ್ಷತ್ರಿಯ ದೊರೆ, ಒಬ್ಬ ಸಾಮಾನ್ಯ ಹುಲುಮಾನವರಾಗಿ ಹುಟ್ಟಿದ ಒಂದು ಕ್ಷತ್ರಿಯ ದೊರೆಯಲ್ಲಿ ಅಂಥದ್ದೊಂದು ತಾಕತ್ತು, ಒಂದು ದೈವಾಂಶ ಸಂಭೂತರುಗಳು. ಅವರೆಲ್ಲ ಅಂಶಗಳಲ್ಲಿ ಹುಟ್ಟಿರತಕ್ಕಂಥವರು. ಯೋಚನೆ ಮಾಡಿ ನೋಡಿ. ಸೊ ದುರ್ಯೋಧನನಿಗೆ ಗೊತ್ತಿತ್ತು, ಅವನು ಪ್ರತಿಜ್ಞೆ ಮಾಡಿದಾನೆ, ಬಂದೇ ಬರ್ತಾನೆ, ನಾಳೆ ಯುದ್ಧ ಆದಾಗ. ಅವನು ಕೂತಿರ್ಲಿಲ್ಲ. ದಿನ ಕಡಿಮೆ ಎಂದರೂ ಎದ್ದೊಳೋದು, ಪ್ರಾಕ್ಟೀಸ್ ಮಾಡೋದು.
ಸಂಜೆ ಸಭೆ ಮುಗಿದ ಮೇಲೆ ಬರೋದು, ರಾತ್ರಿ 12-1 ಗಂಟೆವರೆಗೂ ಅದನ್ನ ಗದೆ ತಗೊಂಡು ಹೊಡೆಯೋದು, ದಗ್ಗ 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 ವಿಧವಾಗಿ ಆ ಅಭ್ಯಾಸ, ಗದಾಯುದ್ಧ ಅಭ್ಯಾಸ. ಅಂತ ಒಂದು ಉಕ್ಕಿನ ಪ್ರತಿಮೆ ಅಲ್ಲಾಡಿರೋಲ್ಲ. ನೆನಪಿಟ್ಕೊಳ್ಳಿ, ಈ ಎಲ್ಲ ಅಜ್ಞಾತವಾಸ ಮುಗಿದು ಈ 18 ದಿನದ ಮಹಾಭಾರತ ಯುದ್ಧ ಮುಗಿದ ಮೇಲೆ ಪಾಂಡವರು ಬರ್ತಾರಲ್ವಾ, ಆ ವಿಜಯ ತಿಲಕ ಏನು ಹಸ್ತಿನಾಪುರಕ್ಕೆ ಒಳಗಡೆ ಬರ್ತಾರೆ, ಆ ಅರಮನೆಗೆ. ಏನು ಧೃತರಾಷ್ಟ್ರ ಆನಂದ ಬಾಷ್ಪ, ಗೆದ್ದು ಬಿಟ್ರಪ್ಪ, ನೀವು ಗೆದ್ದು ಬಿಟ್ರಿ. ಎಲ್ಲಿ ಭೀಮಾ, ನಿನ್ನ ಪರಾಕ್ರಮವನ್ನ ಸಂಜಯ ಹೇಳ್ತಿದ್ದೆ. ಯಾಕಂದ್ರೆ ಅವನ ಕಣ್ಣು ಕಾಣಿಸಲ್ಲ ಆತನಿಗೆ. ಒಂದು ಸಂಜೆಯ ಕುಳಿತ ಜಾಗದಿಂದಲೇ ಆ ಯುದ್ಧವನ್ನ ನೋಡಿ ಆತನಿಗೆ ವಿವರಣೆ ಕೊಡ್ತಿದ್ದ. ಹಿಂಗಾಗ್ತಿದೆ, ಈ ತರ ಆಗ್ತಿದೆ ಅಂತ. ಹೌದಾ ಹೌದಾ ಅಂತ. ಅಂತ ಒಂದು ಧೃತರಾಷ್ಟ್ರ ಎಲ್ಲ ನಡೆದಿದಲ್ವಾ. ಸೊ ತನ್ನ 100 ಜನ ಮಕ್ಕಳಲ್ಲೂ ಒಬ್ಬರನ್ನು ಉಳಿಸಿಲ್ಲ ಇವನು. ಇವನೆಂಥ ಶಕ್ತಿಶಾಲಿ. ಇವನನ್ನ ಹೊಸಕ ಹಾಕ್ಬೇಕು ನೋಡಿ. ಸಾಮಾನ್ಯ ಅಲ್ಲ ಅವನು. ಅಯ್ಯೋ ಹರಿಭಯಂಕರ ಅವನು. ಮೇಲೊಂದು ಒಳಗಡೆ ಒಂದು ಮನುಷ್ಯನನ್ನ ನಾವು ತಿಳ್ಕೋಬೇಕು ಅಂದ್ರೆ ಧೃತರಾಷ್ಟ್ರ ಒಬ್ಬನನ್ನು ತಿಳ್ಕೋಬಹುದು. ದೊಡ್ಡಪ್ಪ ಇಷ್ಟಕ್ಕೂ. ಭೀಮನ ಖುಷಿ, ಧರ್ಮರಾಯರ ಖುಷಿ ಏನು, ಆ ರಾಜತಿಲಕ ಸಭೆ ಏನು, ಜನಗಳು ದುಂದುಬಿ, ಶಂಖನಾದ, ಘಂಟಾನಾದ, ಏನು ಖುಷಿ ಆಗ್ಬಿಟ್ರು. ನಮ್ಮ ದೊಡ್ಡಪ್ಪ ನೋಡ್ದ, ತಮ್ಮ ಮಕ್ಕಳು ಹೋಗಿದ್ರು ಕೂಡ ನಮ್ಮ ವಿಜಯವನ್ನ ವಿಜೃಂಭಿಸ್ತಿದ್ದಾರೆ ಅಂತ. ಒಳಗಡೆ ಕರೆದು, ಎಲ್ಲಿ ಭೀಮ ಅಂದ್ರೆ ಕೃಷ್ಣ ನೋಡ್ಬೇಕು, ಇಲ್ಲೇ ಇದೋ ಈಗ ಬರ್ತಿದ್ದಾರೆ ಅಂತ. ಭೀಮ ಹಿಂಗ್ ಮುಂದಕ್ಕೆ ಹೋಗ್ತಾನೆ, ತಳ್ಳಿಬಿಟ್ಟು ಆ ಉಕ್ಕಿನ ಪ್ರತಿಮೆ ಯಾವುದನ್ನ ದುರ್ಯೋಧನ ಅಭ್ಯಾಸ ಮಾಡುತ್ತಿದ್ನೋ ಅದನ್ನ ತಗೊಬಂದು ನಿಲ್ಲಿಸ್ತಾನೆ. ಇದೋ ಭೀಮ ಬಂದ್ಬಿಟ್ಟ ಅಂತ ಕರ್ಕೊಂಡ್ ಬಂದ್ಬಿಟ್ಟಿದ್ದೆ. ಅಯ್ಯೋ ಭೀಮನ್ ತಪ್ಕೋಬೇಕು ಅಂತ ಆ ವಿಗ್ರಹ ಹಿಂಗ್ ಮುಡ್ತಾ ಹಿಂಗ್ ಅಂತಾನೆ ಮಕ್ಕಳೇ, ನೆನಪಿಟ್ಕೊಳ್ಳಿ, ಪುಡಿ ಆಗ್ಬಿಡುತ್ತೆ. ಅಂತ ದುರ್ಯೋಧನನ ಕೈಯಲ್ಲೂ ಅಷ್ಟು ವರ್ಷ, 13 ವರ್ಷ ಗದಾಯುದ್ಧ ಅಭ್ಯಾಸ ಮಾಡಿದಂತ ಆ ಪ್ರತಿಮೆ 1 ಇಂಚು ಪುಡಿ ಆಗಿರೋಲ್ಲ, 1 ಇಂಚು 1 ಬೆರಳು ಕೂಡ ಮುರಿದಿರೋಲ್ಲ. ಅಂತಂತ ಏಟುಗಳು ಹಾಕಿರ್ತಾನೆ ದುರ್ಯೋಧನ. ನೆನ್ಪಿಟ್ಕೊಳ್ಳಿ, ದುರ್ಯೋಧನ 10,000 ಆನೆಗಳ ಬಲಶಾಲಿ ಅಂತ ಲೆಕ್ಕ. ಅದಕ್ಕೆ ಮೀರಿದಂಥವನು ಇವನು ಲೆಕ್ಕ ಹಾಕೊಳ್ಳಿ. ಅಷ್ಟು ವಯಸ್ಸಾಗಿರ್ತಕ್ಕಂಥದ್ದು ಸುಮಾರು 72-73 ವರ್ಷ ಧರ್ಮರಾಯರಿಗೆ. ಅಂದ್ರೆ ದುರ್ಯೋಧನಿಗೂ ಹೆಚ್ಚು ಕಡಿಮೆ ಭೀಮನ ವಯಸ್ಸೆ ಆಯ್ತು. ಯುದ್ಧ ಗೆದ್ದು ಬಂದಂತ ಧರ್ಮರಾಯರಿಗೆ 72-73 ವರ್ಷ ಅಂದ್ರೆ ಅವರ ತಂದೆಗೆ ಎಷ್ಟು ವಯಸ್ಸಾಗಿರ್ಬೇಕು, ಅವರ ತಂದೆ ಅಣ್ಣನಾದ ಧೃತರಾಷ್ಟ್ರನಿಗೆ ಎಷ್ಟು ವಯಸ್ಸಾಗಿರ್ಬೇಕು ಯೋಚನೆ ಮಾಡಿ. 100 ಮೇಲೆ ದಾಟಿ ಬಿಟ್ಟಿದೆ, 100-110 ದಾಟಿ ಬಿಟ್ಟಿದೆ. ನೆನಪಿಟ್ಟುಕೊಳ್ಳಿ ಮುದುಕ. ಅಬ್ಬರಾಮಚಂದ್ರ ಸಾಮಾನ್ಯ ಘಟ ಸರ್ಪವಲ್ಲ, ಅದು ಅಂತಿಂತ ಸರ್ಪವಲ್ಲ, ವಿಷದ ಬಹುದೊಡ್ಡ ವಟವೃಕ್ಷ. ಅವನೇ ಇಷ್ಟು ಮಹಾಭಾರತ ಯುದ್ಧಕ್ಕೆ ಅವನೊಬ್ಬ ಮೂಲ ಪುರುಷ ಕಾರಣ. ಹೇಗೆ ದ್ರೋಣರು ಕೂಡ ಒಂದು ಮಹಾಭಾರತ ಯುದ್ಧಕ್ಕೆ ಅವರ ಪುತ್ರ ವಾತ್ಸಲ್ಯವೇ ಸರ್ವನಾಶ ಮಾಡಿಡ್ತೋ. ಹೌದು, ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಪುತ್ರ ವಾತ್ಸಲ್ಯಂ ಮಹಾಸರ್ವನಾಶಂ. ಮಕ್ಕಳ ಮೇಲೆ ಪ್ರೀತಿ ಇರಬೇಕು, ವಾತ್ಸಲ್ಯ. ವಿಪರೀತ ವಾತ್ಸಲ್ಯ ಇಟ್ಕೋಬಿಟ್ರೆ ಸರ್ವನಾಶ. ದ್ರೋಣರು ಮಾಡ್ಕೊಂಡಂತ ಕೆಲಸ. ಹೌದು, ಅವರು ಅಂತಿಂತ ತಪಸ್ವಿ ಅಲ್ಲ ಅದು. ಆದ್ರೆ ಅವರಿಗೇ ಗೊತ್ತಿಲ್ಲದೆ ತಮ್ಮ ಮಗನ ಮೇಲೆ. ಅದನ್ನ ಇನ್ನೊಂದಿನ ಸಂಚಿಕೆಯಲ್ಲಿ ಹೇಳ್ತಾನೆ. ಅಂತ ಧೃತರಾಷ್ಟ್ರ 110 ವರ್ಷದವನು ತಕ್ಕ ಅಂತ ಬಂದು ಕಣ್ಣು ಕಾಣಿಸ್ತವನು. ಭೀಮಾ ಅಂತ ಹಿಂಗ ಹಪ್ಕೊಂಡು ಹಿಂಗ ಅಂದಿದ್ದ ಪುಡಿ ಮಕ್ಕಳೇ ಧೂಳಾಗ್ಬಿಡುತ್ತೆ ವಿಗ್ರಹ. ಅಂಥದವನವನು ಸ್ತಂಭೀಭೂತ. ಭೀಮ ಅಂತೂ ಪತರುಗುಟ್ಟು ಬಿಟ್ಟಿರ್ತಾನೆ. ಸಾಮಾನ್ಯದವನಲ್ಲ ಅವನು. ಹೆಚ್ಚು ಕಡಿಮೆ 10,000 ಆನೆಗಳ ಬಲವಿದ್ದಂಥವನು. ಏನಾಗಿರ್ತಿದ್ದೆ ನಾನು ಹೋಗಿದ್ರೆ. ಕೃಷ್ಣ ಪರಮಾತ್ಮ ಇಲ್ಲ ಅಂದ್ರೆ ಅವತ್ತಿಗೆ ಮುಗೀತು. ಮಹಾಭಾರತ ಯುದ್ಧ ಮುಗಿದ ಮಾರನೇ ದಿನವೇ ಎಲ್ಲ ಮುಗಿದೋಯ್ತು. ನೆನಪಿಟ್ಟುಕೊಳ್ಳಿ, ಎಲ್ಲ ಮುಗಿದೋಯ್ತು. ವಿಜಯ ತಿಲಕವಲ್ಲ, ಮರಣ ತಿಲಕ. ಒಬ್ಬ ಸತ್ತೋದ್ರೆ ಏನು ಮುಗೀತು. ಧರ್ಮರಾಯ ಹೊರಟೋಗ್ತಿದ್ದ, ಜೀವ ಬಿಟ್ಬಿಡ್ತಿದ್ದ ತನ್ನ ಸೋದರಿಗೆ ಏನಾದ್ರು ಆದ್ರೆ. ಇನ್ಯಾರು ಚಕ್ರವರ್ತಿ? ಅರ್ಜುನ ಅಂತೂ ಹತ್ಕೊಳ್ಳಲ್ಲ, ನಕುಲ ಸಹದೇವರಂತೂ ಇಲ್ಲವೇ ಇಲ್ಲ. ಮುಗೀತು. ಭಗವಂತನಿಲ್ಲದಿದ್ರೆ 32 ವರ್ಷದ ಆ ಪಾಂಡವರ ರಾಜ್ಯಭಾರವಿಲ್ಲ. 32-36 ವರ್ಷ ಆಳ್ತಾರೆ. ಇಲ್ಲ ಅವತ್ತಿಗೆ ಭೀಮ. ಅಂಥವನಿಗೆ ಆ ಒಂದು ನೋಡಿ, ಅವನಿಗೂ ಕೂಡ ಸಂಕಟಗಳಿತ್ತು. ಅದನ್ನ ವಿದುರನ ಹತ್ರನೇ ಹೇಳ್ತಾನೆ. ನೋಡೋ,
ಸೋದರ ವಿದುರ, ನಿಂದು ಏನೋ ಮಲಗಿದ್ದೀನಿ 3 ಗಂಟೆಲಿ ಎಬ್ಬರಿಸ್ಬಿಟ್ಟು ನನ್ನ ಪಾಡಿಗೆ ನಿದ್ದೆಲ್ ಮಾಡೋ ಬಂದು ಎಬ್ಬರಿಸ್ತಾವ್ರೆ, ಏನೋ ನಿಂದು ಅಂದ್ರೆ ಅದೇನೋ ಸಂಕಟ ಕಣೋ. ಸುಖವನ್ನು ಹೇಳಿಕೊಳ್ಳಲಿಕ್ಕೆ ಊರೆಲ್ಲ ಸಿಗುತ್ತೆ, ಆದರೆ ದುಃಖವನ್ನು ಹೇಳ್ಕೊಳ್ಳಲಿಕ್ಕೆ ಒಬ್ಬ ಆತ್ಮ ಬಂದು ಇರಬೇಕು. ಹೌದು, ಒಬ್ಬ ನಂಬಿಕೆಯ ವ್ಯಕ್ತಿ ನಿನ್ನ ಹತ್ರ ಬಿಟ್ಟರೆ ಇನ್ನು ಯಾರ ಹತ್ರ ಹೇಳ್ಕೊಳ್ಳೋ ಅಂತಾನೆ. ಹೌದು ಮಕ್ಕಳೇ, ಇದನ್ನ ನೆನಪಿಟ್ಕೊಳ್ಳಿ. ಇದು ಧೃತರಾಷ್ಟ್ರ ಹೇಳಿರ್ತಕ್ಕಂಥ ಈ ಮಾತನ್ನು. ಜೀವನದಲ್ಲಿ ಎಲ್ಲರ ಹತ್ರ ದುಃಖ ಹೇಳ್ಕೊಳಕ್ ಹೋಗ್ಬೇಡಿ, ಪ್ರಯೋಜನ ಇಲ್ಲ. ಅವ್ರು ಆಡ್ಕೋತಾರೆ ನಿಮ್ ಬಗ್ಗೆ. ಇವನ್ ಹೇಗಿತ್ತೆ ನೋಡಿ, ಇವನ ಮೆರೆದ, ನಾವು ಮೆರೆದೇ ಇಲ್ಲ. ನಮ್ಮ ಮಟ್ಟಕ್ಕೆ ನಾವಿದ್ದೀವಿ. ಏನೋ ಒಂದು ಪುಟ್ ಗೂಡು, ಒಂದು ಪುಟ್ ಕಾರು, ಒಂದು ಪುಟ್ ಬೈಕಪ್ಪ, ಏನೋ ಒಂದು ನಮ್ಮ ಮಟ್ಟಕ್ಕೆ 1000 ರೂಪಾಯಿನ ಬದುಕು. ಅದನ್ನು ಸಹಿಸದಂತಹ ವಿಷ ಸರ್ಪಗಳು ನಮ್ಮ ಜೊತೆಲಿದ್ದಾವೆ. ನಾವೇನೋ ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ವ್ಯವಹಾರ, ಇನ್ನೊಂದು ಏನೋ ಒಂದು ಆಗೋಯ್ತು, ಏನೋ ಹೇಳ್ಕೋಬೇಕು, ಏನೋ ಒಂದು ಮದುವೆ ಕೆಟ್ಟೋಯ್ತು, ಏನೋ ಒಂದು ಜೀವನ ಅಲ್ಲೊಂದು ಕೆಟ್ಟಿದೆ, ವ್ಯವಹಾರ ಕೆಡ್ತು, ವ್ಯಾಪಾರ ಕೆಡ್ತು, ಉದ್ಯೋಗ ಧ್ವಂಸ ಆಯ್ತು, ಏನೋ ಒಂದು ಮಾಡೋಕ್ಕೋಗಿ ಇನ್ನೊಂದು ಆಗ್ಬಿಟ್ಟಿದೆ. ಯಾರು ಹೇಳ್ಕೊಳ್ಳೋಣ ಸಂಕಟ ಅಂತ ನೋಡೋ ಹಿಂಗಾಗ್ಬಿಡ್ತು ಅಂದ್ರೆ ನಮ್ಮ ಮುಂದ್ಗಡೆ ಲೊಚಗುಡುತ್ತಾರೆ, ಹೋಗ್ಬಿಟ್ಟು ಊರೆಲ್ಲ ಸಾರಿಸ್ಕೊಂಡ್ಬಿಡ್ತಾರೆ. ಅವನು ಏನ್ ಮೆರೆದಾಗುತ್ತೇನೋ ನೋಡು ಅವನ ಮಗಳೇ. ಒಂದು ಬಹುದೊಡ್ಡ ಗುರುಗಳು, ನಾನು ಇವತ್ತಿಗೂ ತುಂಬಾ ಜನ ಆತ್ಮೀಯರಾಗಿ ನನ್ನ ಹತ್ರ ಹಂಚ್ಕೋತಿರ್ತಾರೆ. ಅವ್ರ ಮನೇಲಿ ಒಂದು ಮದುವೆ ವಿಚಾರದಲ್ಲಿ ಒಂದು ಬಿರುಗಾಳಿ ನಡೆದು ಬಿಡ್ತು, ಮಕ್ಕಳ ಮದುವೆ ವಿಚಾರ. ಆ ಪುಣ್ಯಾತ್ಮ ಒಂದು ಮಧ್ಯರಾತ್ರಿಲಿ ಫೋನ್ ಮಾಡ್ತಾರೆ. ನಾನು ಸಾಮಾನ್ಯವಾಗಿ ಫೋನು ತೆಗಿಯೋಲ್ಲ, ಸೈಲೆಂಟ್ ಮೋಡೆ. ಅಯ್ಯೋ ಇಲ್ಲವೇ ಇಲ್ಲ, ನಾನಾಗಿ ನೋಡ್ಕೊಂಡು ಏನೋ ರಿಸರ್ಚ್ ಮಾಡ್ತಿದ್ದೆ, ಮೊಬೈಲಲ್ಲಿ ನೋಡಿಕೊಂಡು ಸಿಸ್ಟಮ್ನಲ್ಲೂ ನೋಡಿಕೊಂಡು ಏನೋ ಒಂದು ತಯಾರಿ ಮಾಡ್ತಿದ್ದೆ. ರಾತ್ರಿ 12:30 ತಡಿಲಿಕ್ಕೆ ಆಗ್ತಿಲ್ಲ. ಬೆಳಗ್ಗೆ ಸೂರ್ಯೋದಯ ನೋಡ್ತೀನೋ ಇಲ್ವೋ ಅನ್ನೋ ಒಂದು ಭಾವ. ತುಂಬಾ ಹೆಸರು ಪಡೆದಿರ್ತಕ್ಕಂಥ ಒಂದು ತನ್ನ ರಂಗದಲ್ಲಿ ತುಂಬಾ ಜನ, ಲಕ್ಷಾಂತರ ಜನ, ಏನ್ ಗುರುಗಾರು ಇಲ್ಲ ಈ ಪೇಷಂಟ್, ನಾನು ಅಷ್ಟೊತ್ತಲ್ಲಿ ಬರ್ತದೆ, ಏನ್ ಇಷ್ಟೊತ್ತಿಗೆ ಫೋನ್ ಮಾಡಿದ್ರಿ, ಏನಾಯ್ತು? ಅತ್ತಿಗೆಗೇನಾದ್ರೂ ಆಯ್ತಾ? ತಂಗವನ್ಗೇನಾದ್ರೂ ಆಯ್ತಾ? ಮಕ್ಕಳಿಗೇನಾದ್ರು ಏನಾಯ್ತು ಅಂದ್ರೆ ಬಿಕ್ಕಿ ಅಳ್ತಿದ್ದಾರೆ. ಯಾಕೆ ಏನಾಯ್ತು ಅಂತ ಅಷ್ಟೊತ್ತಲ್ಲಿ ರೂಮಲ್ಲಿ ಮಾತಾಡೋಕ್ಕಾಗಲ್ಲ ಅಂತ ಬಾಲ್ಕನಿಗೆ ಬಂದೆ. ಆ ತಂದೆಯ ಹೃದಯದಲ್ಲಿ ಅದೆಷ್ಟು ನೋವಿತ್ತು, ಇಂಥದ್ದಾಗ್ಬಿಟ್ಟಿದೆ. ಅಶುರಾಮಚಂದ್ರ, ಬೆಳಿಗ್ಗೆ ಸೂರ್ಯೋದಯ ನಾವು ನೋಡಲ್ಲ ಗುರುಗಳು, ಎಲ್ಲರೂ ವಿಷ ತಗೋಬಿಡ್ಬೇಕು ಅಂತ. ಏನು ಮಾತಾಡ್ತೀರಿ ನೀವು? ಎಂಥ ಮಾತು ನೀವು? ಇಲ್ಲ, ಇದಕ್ಕೆ ಮೀರಿದ ದುಃಖ ಇಲ್ಲ ಗುರುಗಳೇ. ಮಕ್ಕಳಿಂದ ಆಗೋ ಈ ನೋವಿದೆಯಲ್ಲ, ಇಷ್ಟು ಕಷ್ಟಪಟ್ಟು ಕಟ್ಟಿದೀವಿ ಒಂದು ಭಾವ. ನಾನು ಈಗಲೇ ಬರ್ತೇನೆ. ಯಾಕೆ ಯೋಚನೆ? ಇಲ್ಲ, ಇನ್ನೂ ಗಾಬರಿ ಬಿದ್ದು ಬರ್ತಾರೆ. ಇಲ್ಲ ನಾನು ಬರ್ತೇನೆ ಅಂದೆ. ಎಲ್ಲಿ ಡ್ರೈವರ್ ನೆಬ್ಬರಿಸೋದು, ಫೋನ್ ಮಾಡೋದು ಆಗದ್ ಮಾತು, ನಾನೇ ಡ್ರೈವ್ ಮಾಡ್ಬೇಕು. ಅಷ್ಟೊತ್ತಲ್ಲಿ ಡ್ರೈವ್ ಮಾಡೋದು ನನ್ನ ಧರ್ಮ ಪತ್ನಿ ಒಪ್ಪಲ್ಲ. ಮಲಗಿದೆ ಆ ಮಗು, ಏನು ಮಾಡಲಿ? ಫೋನಲ್ಲೇ ವಿಡಿಯೋ ಕಾಲ್ನಲ್ಲಿ ಮಾತಾಡಿ ಇರಲಿ, ಹಿಂಗೆ ಆಗುತ್ತೆ, ಇದೊಂದು ಮಾಡ್ಕೊಳ್ಳಿ, ಕುಲದೇವರ ಸಂಕಲ್ಪ. ಈಗ ಹೇಗೂ 12:30 1 ಗಂಟೆ ಆಗಿದೆ, ಕುತ್ಕೊಬಿಡಿ, ಇದೊಂದು ಮಂತ್ರ ಅನುಷ್ಠಾನ ಮಾಡ್ಕೊಳ್ಳಿ. ದೊಡ್ಡ ಬಿರುಗಾಳಿ ಇದೆ, ಏನು ಬೀಸಬೇಕಿತ್ತು ಹೋಗುತ್ತೆ. ಬ್ರಾಹ್ಮಿ ಮುಹೂರ್ತ ಇನ್ನೊಂದು 2 ಅವರಲ್ಲಿ ಬರುತ್ತೆ, 3:30. ಸ್ನಾನ ಮಾಡಿ ಕುಳಿತುಕೊಳ್ಳಿ. ಬೆಳಿಗ್ಗೆ ಸೂರ್ಯೋದಯದವರೆಗೂ ಈ ಜಪ ಬಿಡಬೇಡಿ. ನಾವು ನಂಬಲ್ಲ. ನನಗೂ ಹೀಗೆ 8:00 ಫೋನ್ ಮಾಡ್ತಾರೆ. ಬೀಸಿರುವ ಬಿರುಗಾಳಿ ತಣ್ಣಗಾಗ್ಬಿಟ್ಟಿದೆ. ಒಪ್ಕೊಂಡಿದ್ದಾರೆ. ಇನ್ನೆಲ್ಲ ಚಪ್ಪರಕ್ಕೆ ಹೋಗಬೇಕಾದವರು ಮಸಣಕ್ಕೆ ಹೋಗಕ್ಕೆ ಸಿದ್ಧತೆ. ಅಂಥದ್ದು ಮತ್ತೆ ಚಪ್ಪರಕ್ಕೆ ಹೋಗಿದ್ದಾರೆ. ಎಷ್ಟು ಆನಂದವಾಯ್ತು ನನಗೆ. ಆಗ್ಲಿ, ನಮ್ಮ ಮನೆ ಮಗುವಿನ ಮದುವೆ ಸ್ವಾಮಿ ಆಗ್ಲಿ. ಇಲ್ಲ, ತಮ್ಮನ್ನ ಕರೆದಿರ್ಲಿಲ್ಲ, ಪರವಾಗಿಲ್ಲ. ಆತ್ಮೀಯರ ನಡುವೆ ಏನು ಕರೆಯೋದು ಹೇಳೋದು ಇದೆಲ್ಲ ಆಗುತ್ತೆ. ಮೊದಲು ಮುಗಿಸ್ಕೊಳ್ಳಿ, ಮುಂದೊಂದು ದಿನ ಭೇಟಿ ಆಗೋಣ ಅಂತ ಕೇಳಿದೆ. ನನಗೆ ನೆನಪಿಗೆ ಬಂದಿದ್ದು ನೀವು ಒಬ್ಬರೇ ಗುರುಗಳೇ ಹಂಚ್ಕೊಳ್ಳೋಕ್ಕೆ. ಇಂಥ ವಿಚಾರ ಯಾರ ಹತ್ರ ಹೇಳ್ಕೊಳ್ಳಿ, ಯಾರಿಗೆ ಹೇಳ್ಕೊಳ್ಳಿ ನಾನು ಅಂತ. ನೋಡಿ, ಧೃತರಾಷ್ಟ್ರ ಕೂಡ ವಿದುರನ ಹತ್ರನೇ ಹಂಚ್ಕೊಳ್ಳೋದು. ದಯಮಾಡಿ ಈ ಥರದ್ದು ನೋಡಿ, ಇದರಲ್ಲಿ ನಾನು ವ್ಯಕ್ತಿ, ಸ್ಥಳ, ವಿಚಾರ ಎಲ್ಲ ಮುಚ್ಚಿಟ್ಟಿದ್ದೇನೆ. ಹೇಳಬಾರ್ದು, ಬೇಕಿಲ್ಲ.
ಊರೆಲ್ಲ ಸಾರಿಸ್ಕೊಂಡ್ ಬಂದ್ಬಿಡ್ತಾರೆ. ಏನ್ ಮೆರೆದಾಕಣ ಅವನು ಮುಳುಗಿದ್ದು. ಈ ರೀತಿ ನೆನ್ಪಿಟ್ಕೊಳ್ಳಿ. ಸುಖವನ್ನಷ್ಟೇ, ಮನೇಲಿ ಒಂದು ಒಳ್ಳೆ ಫಂಕ್ಷನ್ ಆಗ್ತಿದೆ, ಕರೀರಿ 10 ಜನನ. ದುಃಖಕ್ಕೆ ಮಾತ್ರ ನೆನಪಿಟ್ಕೊಳ್ಳಿ, ಎಲ್ಲರ ಹತ್ರ ಹೋಗಿ ಹೇಳ್ತಾ ಕೂತ್ಕೋಬೇಡಿ. ಅದೊಂಥರ ನಾಯಿ ಮಡಿ, ತಿಳಿದವ್ರು ನಾಯಿನ ಮನೇಲಿ ಸಾಕಲ್ಲ ಅನ್ನೋ ಥರ ಅದು ಎಲ್ಲದ್ರಲ್ಲೂ ಮೂತಿ ಇಡುತ್ತೆ. ಕಸದಲ್ಲಿ ಇಟ್ಟಿರೋ ಮೂತಿ ಪ್ರಸಾದದಲ್ಲೂ ಇಟ್ಟು ಬಿಡುತ್ತೆ ಅನ್ನತಕ್ಕಂಥದ್ದು ಅಂಥದ್ದಾಗ್ಬಿಡುತ್ತೆ. ಜಾಗ್ರತೆ. ಗೊತ್ತಾಗಲ್ಲ ಮಕ್ಕಳು. ನೀವು ಯಾರೋ ಬಂದು ಯಾಕಕ್ಕ ಏನಾಯ್ತು, ಹೌದು ಹಂಚ್ಕೊಬಿಟ್ರೆ ಭಾರ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನಿಜವೇ ಹಾಗಂತ ಹೇಳ್ಬಿಟ್ಟು ಎಲ್ಲೆಲ್ಲ ಏನಿಲ್ಲ, ಏನೋ ಒಂದು ಸಣ್ಣ ಜ್ವರ ಬಂದಂಗೆ ಆಗಿತ್ತು, ಏನೋ ತಲೆನೋವು ಬಂದಿತ್ತು, ಹೌದು ಏನ್ ಮಾಡೋದು, ದೊಡ್ಡವರಾಗೋದು ಕಷ್ಟವೇ, ಆಗ್ಬಿಟ್ಟಿದೀವಿ, ದೊಡ್ಡ ಮಗ ಆಗ್ಬಿಟ್ಟಿದ್ದೀರಿ, ದೊಡ್ಡ ಸೊಸೆ ಆಗ್ಬಿಟ್ಟಿದ್ದೀರಿ, ದೊಡ್ಡ ಅಳಿ ಆಗ್ಬಿಟ್ಟಿದ್ದೀರಿ. ನಿಮ್ಮ ಮನೆಗೆ ನೀವು ದೊಡ್ಡವರು ಹೇಳೋಕ್ಕಾಗಲ್ಲ. ಎಲ್ಲರ ಹತ್ರ ಹೇಳ್ಬೇಡಿ. ಯೋಚಿಸಿ, ಧರ್ಮಪತ್ನಿಯು ತಗೊಳಕ್ಕಾಗುತ್ತಾ, ಯಜಮಾನ್ರು ಇದನ್ನ ತಗೊಳಕ್ಕಾಗುತ್ತಾ ಈ ವಿಚಾರ? ನಮ್ಮಮ್ಮನಿಗೆ ನಮ್ಮಪ್ಪನಿಗೆ ಅಲ್ಲೂ ಹೇಳಕ್ಕಾಗಲ್ಲ. ಕೆಲವೊಂದು ಸಮಯ ಅವರು ತಟ್ಕೊಳ್ಳಲ್ಲ ಅಂತ ನೋವುಗಳು, ಭಾರಗಳು. ಅವರು ಒಂದೊಂದು ಸಮಯ ಎಂತ ಮಗನ್ನೆತ್ತಿಟ್ಟಿದ್ಯಾ ನೋಡು, ಮಾಡಿಟ್ಟಿದ್ದಾನೆ ಎಂದು ಬಿಡುತ್ತಾರೆ. ಇದ್ದಾರೆ ಕೆಲವು ಮೂರ್ಖ ತಂದೆಯರು, ಮೂರ್ಖ ತಾಯಿಯರು, ಮಕ್ಕಳು ಈ ಥರದ್ದು ಕೆಲವೊಂದು ವಿಚಾರ. ಏನೋ ನಷ್ಟ ಆಗ್ಬಿಟ್ಟಿದೆ, ಬಂದು ಹೇಳಿದ್ರೆ ಸಾಕು, ಮಾಡಿದ್ರ ನೀವು ಬೇಕಿತ್ತ, ತಗೋ ಫೋನ್ ಮಾಡಿ, ನೋಡೆ ನಿಮ್ಮ ಅಣ್ಣ ಮಾಡಿಟ್ಟಿದ್ದಾನೆ, ನೋಡು ಕೋರ್ಟಿಗೆ ಬರ್ಕೊಟ್ಬಿಟ್ಟಿದ್ದಾನಂತೆ, ನಮ್ಮನ್ನೆಲ್ಲ ಬೀದಿಗೆ ಹಾಕ್ಬಿಟ್ನಂತೆ, ತಗೋ. ಸುಂಕದವನ ಮುಂದುಗಡೆ ಸುಖ ದುಃಖ ಹೇಳಬಾರ್ದು ಅಂತ ಹೇಳ್ತಾರೆ. ಅವನ್ ಕೇಳೋಲ್ಲ. ಕೆಲವೊಂದು ಹಿಂಗ ಆಗ್ಬಿಡುತ್ತೆ. ನಿಮಗೆ ಅಂತ ಒಬ್ಬ ಆತ್ಮ ಬಂಧು ಇರ್ತಾರೆ ನೋಡಿ. ಆ ಆತ್ಮ ಬಂದು ಯಾರು ಇಲ್ಲ ಅಂದ್ರೆ ಭಗವಂತನ ಹತ್ರ ಭಿನ್ನವಿಸಿ ಅಯ್ಯ ಅಂತ ಅವನ ಹತ್ರ ದುಃಖ ಹಾಕೊಳ್ಳಿ. ಒಂದು ಸ್ನಾನ ಮಾಡ್ಕೊಳ್ಳಿ ಸಂಧ್ಯಾ ಕಾಲದಲ್ಲಿ, ಬ್ರಾಹ್ಮಿ ಮುಹೂರ್ತದಲ್ಲ, ಸಂಧ್ಯಾ ಕಾಲದಲ್ಲಿ ಸ್ನಾನ ಮಾಡಿಕೊಂಡು ಆ ಒಂದು ಗೋಧೂಳಿ ಹೊತ್ತಿನಲ್ಲಿ ದೀಪ ಹಚ್ಚಿ ಮಕ್ಕಳೇ. ಆಗ ಹಚ್ಚಿ ಕರ್ಪೂರದ ಒಂದು ದೀಪ ಹಚ್ಚಿಕ್ಕ ಒಂದು ಆರತಿ ತರ, ಮಂಗಳ ಆರತಿ. ಅಯ್ಯ ಮಂಗಳ ಮಾಡು, ನೀನೇ ನೋಡ್ಕೊ, ಗೊತ್ತಾಗ್ತಿಲ್ಲ, ನಾನು ಯಾರ ಹತ್ರ ಭಿನ್ನವಿಸ್ಕೊಳ್ಳಿ, ನೀನು ಬಿಟ್ರೆ ನನಗೆ ಇನ್ಯಾರು ಇಲ್ಲ, ನೀನೇ ನನ್ನ ಆತ್ಮ ಬಂಧು ಅಂತ ಅವನ ಹತ್ರ ಒಪ್ಪಿಸ್ಕೊಳ್ಳಿ. ನಾನು ಒಪ್ಪಿಸ್ಕೊತೇನೆ ಮಕ್ಕಳೇ, ನನಗೂ ನೋವಿದೆ, ಇಲ್ಲಿ ನೋವೊಂದು ಬರುತ್ತೆ. ಪ್ರತಿ 6 ತಿಂಗಳಿಗೆ 7 ತಿಂಗಳಿಗೆ ಅದೆಷ್ಟು ತಡ್ಕೊಂಡಿರುತ್ತೋ ಬ್ಲಾಸ್ಟ್ ಅಪ್ ಆಗ್ಬಿಡುತ್ತೆ. 7-8 ದಿನ ಸುಧಾರಿಸ್ಕೊಳಕ್ಕಾಗೋದಿಲ್ಲ. ನನ್ನ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಸುಧೀಂದ್ರ ಅಂತ, ಒಂದು ಇಂಜೆಕ್ಷನ್ ಹಾಕ್ತಾನೆ ಮನುಷ್ಯ. ತಡ್ಕೊಳ್ಳೋ ಅಷ್ಟು ತಡ್ಕೋತಾನೆ, ಆಗೋಲ್ಲ, ಏನು ಮಾಡಿದ್ರು ಆಗೋಲ್ಲ, ದೇಹಕ್ಕೆ ಬಲ ಇರೋಲ್ಲ, ಅಂತ ತಲೆನೋವು ಬಂದ್ಬಿಡುತ್ತೆ. ಎಲ್ಲ ಟೆಸ್ಟ್ ಮಾಡಿದ್ದಾನೆ, ಏನೂ ಇಲ್ಲ ಗುರುಜಿ, ನೀವು ಹತ್ತು ಬಿಡಿ ಅಂತಾರೆ, ಹೇಳ್ಕೊಳ್ಳಿ ಅಂತಾರೆ. ಯಾರಿಗೆ ಹೇಳ್ಕೊಳ್ಳಿ ನಾನು, ಯಾರಿಗೆ ಹೇಳ್ಕೊಳ್ಳಿ? ಊರವ್ರದೆಲ್ಲ ಕೇಳೋ ಭಗವಂತ ಯಾರಿಗೆ ಹೇಳಬಲ್ಲ? ಊರವ್ರಿಗೆಲ್ಲ ದಾರಿ ತೋರಿಸು ಈ ಗುರು ಯಾರ ದಾರಿ ಕಾಯುವ ಹುಡುಕುತ್ತಾ ಹೋಗಬಲ್ಲ? ಭಗವಂತನಷ್ಟೇ. ಒಳಗಡೆನೆ ಆಗುತ್ತೆ ಬಿಡು, ಸರಿಯಾಗುತ್ತೆ ಬಿಡು. ಅದು ಏನೋ ಒಂದು ಸಮಾಧಾನ ಮಾಡ್ಕೊಂಡು ಅದಕ್ಕೂ ಒಂದು ಪ್ರೆಷರ್ ಅಲ್ವಾ, ಬ್ಲಾಸ್ಟ್ ಅಪ್ ಆಗ್ಬಿಡುತ್ತೆ. ಸುಧೀಂದ್ರ ಒಂದು ಇಂಜೆಕ್ಷನ್ ಹಾಕಿ ಮಲಗಿಸ್ತಾರೆ. ಒಂದು 4 ರಿಂದ 6 ಅವರ್ ಎದ್ರೆ ತ್ರಾಣ ಇರಲ್ಲ. ಒಂದು 3 ದಿನ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಇರ್ತಾನೆ. ಅಷ್ಟು ಹಿಂಡು ಹಾಕ್ಬಿಟ್ಟಿರುತ್ತೆ ಆ ನೋವು. ಅಂಥದ್ದು ನಾವು, ಅಯ್ಯೋ ಭಗವಂತನೇ. ಆದ್ರೂ ಅವನಿಗೆ ಒಪ್ಪಿಸ್ತಾನೆ, ಅಮ್ಮ ನೀವು ಮಾಡಿ, ನನ್ನ ಮಾತು ಕೇಳಿ. ಯಾರಾದ್ರೂ ಒಂದು ಆತ್ಮ, ನನ್ನ ತರ ಇರಬೇಡಿ ನೀವು. ಅಯ್ಯೋ ನನ್ನ ಧರ್ಮಪತ್ನಿಗೂ ನಾನು ಹೇಳಲ್ಲ, ನನ್ನಮ್ಮ ಹೇಳ್ಕೊಟ್ಟು ಮಾತು, ಅವಳಿಗೆ ಬರೀ ಸುಖವೇ ಹೇಳ್ಬೇಕು, ದುಃಖ ಹೇಳ್ಬಾರ್ದು. ಹೆಣ್ಮಕ್ಳು ತಟ್ಕೊಳ್ಳಲ್ಲ, ಎಲ್ಲರೂ ನನ್ನ ತರ ಇರೋಲ್ಲ, ಕುಸಿದು ಬಿಡ್ತಾರೆ, ಮೇಲ್ನೋಟಕ್ಕೆ ನಗ್ತಾ ಇರ್ತಾರೆ, ಒಳಗಡೆ ಇದ್ದಿದ್ದು ಇನ್ನೇನಾದ್ರೂ ಕಾಯಿಲೆಗಳು ಬಂದ್ಬಿಡುತ್ತೋ. ನಿಮ್ಮ ಅಪ್ಪಂದು ಹೀಗೆ ಇಟ್ಕೊಂಡು ನಾನು ಹೇಗೆ ಹೀಗೆ ಆಗ್ಬಿಟ್ನೋ, ಹೇಳಿದಿರ ಧೈರ್ಯವಾಗಿ ನಿಂತ್ಕೊಂಡಾಗ ಮಾಡಿ. ನನ್ನಷ್ಟು ಧೈರ್ಯವಾಗಿ ಇದ್ದಿದ್ದಕ್ಕೆ ಇದನ್ನು ತಡ್ಕೊಂಡಿದ್ದೀನಿ, ಅದನ್ನ ತಡ್ಕೊಳ್ಳಲ್ಲೋ. ಹೆಣ್ಣು ಮಕ್ಕಳಿಗೆ ಮಾತ್ರ ಬರೀ ಸುಖವೇ ಹೇಳ್ಬೇಕು, ಒಳ್ಳೆದೇ ಹೇಳ್ಬೇಕು, ಇರೋ ಖುಷಿಯನ್ನೇ ಹೇಳ್ಬೇಕು, ನಡೀತಿರೋ ಖುಷಿಯನ್ನೇ ಹೇಳ್ಬೇಕು, ಸಮಸ್ಯೆಗಳನ್ನ ಹೆಚ್ಚಾಗಿ ತಂದು ಹೇಳ್ಬಾರ್ದು ಅಂತ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ತುಂಬಾ ಅಮ್ಮನ ಹೃದಯದ ಪುರುಷರು ಇರ್ತಾರೆ, ಅವ್ರಿಗೂ ಹೇಳ್ಬೇಡಿ, ಹಿಂಗ ಆಗ್ಬಿಟ್ಟಿದ್ದಾನೆ, ನಿಮ್ಮ ಮಗ ಫೇಲ್ ಆಗ್ಬಿಟ್ಟಿದ್ದಾನೆ ನೋಡಿ, ವರ್ಷ ಪೂರ್ತಿ ರಾತ್ರಿ ಹಗಲು ಬೆವರು ರಕ್ತ ಸುರಿಸಿ ತಗೊಬಂದು ಫೀಸ್ ಕಟ್ಟಿ ಏನೋ ಒಂದು ಆಗ್ಬಿಟ್ಟಿದೆ ಮಕ್ಕಳ ಜೀವನದಲ್ಲಿ. ಏನ್ ಮಾಡೋದು, ಗ್ರಹಗಳ ಗ್ರಹಚಾರವೋ ಇನ್ನೊಂದು.
ಗ್ರಹಗಳ ಗ್ರಹಚಾರವೂ ಇನ್ನೊಂದು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳು. ದಯಮಾಡಿ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ದುರ್ಬಲ ಹೃದಯದವರ ಹತ್ರ, ಈ ಬಾಯಿ ಬೀಡಾಡಿ ವ್ಯಕ್ತಿಗಳ ಹತ್ರ ಹೇಳಲು ಹೋಗಬೇಡಿ. ಪ್ರಯೋಜನ ಇಲ್ಲ. ನಿಮ್ ಬಗ್ಗೆ ಇನ್ನೂ ಹಾಡ್ಕೋತಾರೆ, ನಗಾಡ್ತಾರೆ. ಮೇಲ್ನೋಟಕ್ಕೆ ಅವ್ನಿಗೆ ಆಗ್ಬೇಕಿತ್ತು ಕಣೋ, ಅವನ ಮಗಳ, ಆಹಾ, ಅವನ್ಗ, ಆಹಾ. ಇಲ್ಲಿ ಹೃದಯವಂತರು ತುಂಬಾ ಕಡಿಮೆ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಹೌದು, ಹೇಳ್ಕೊಳಕ್ಕಾಗಲ್ಲ ಸಂಕಟವನ್ನ, ಬಾಧೆಯನ್ನ. ನೋಡಿ ನಿಮ್ ಸರ್ಕಲಲ್ಲಿ ಯಾರಾದ್ರೂ, ನನ್ನ ಅಮ್ಮ ಇರೋವರೆಗೆ ಬಲ ಮಕ್ಕಳೇ. ಅಮ್ಮನ ಹತ್ರ ಹೇಳ್ಕೊತಿದ್ದೆ, ಅಮ್ಮ ಹಿಂಗಾಯ್ತು, ಅಮ್ಮ ಹಿಂಗ್ ಮಾಡ್ಕೊಂಡೆ, ಅಮ್ಮ ನನ್ನ ದುರ್ಬಲ ಮನಸ್ಸು ನೋಡಿ ಹಿಂಗ ಆಡ್ಸುತ್ತೆ, ಅಮ್ಮ ನನ್ನ ದೌರ್ಬಲ್ಯ ಎಲ್ಲ ಹೇಳ್ಕೊತಿದ್ದೆ ಮಕ್ಕಳೇ. ಐ ವಾಸ್ ವೆರಿ, ಅಮ್ಮ ಹೋಯ್ತಲ್ವಾ ಆ ಬಲವೇ ಹೊರಟೋಯ್ತು. ಹೇಳ್ಕೊಳಕ್ ಭಯ ಮಕ್ಕಳು. ಇನ್ನೊಂದು ಅಲ್ಲೊಂದು ಮುಖವಾಡದ ಬದುಕು ಅನ್ನಿಸ್ಬಿಡುತ್ತೆ. ಇದಾವೆ. ನಾನು ಕೂಡ ನಿಮ್ಮ ಹಾಗೆ. ನಿಮಗೆ ಅದೇನೋ ಹೇಳ್ತಾರೆ, ಆನೆಗೆ ಆನೆ ತೂಕ ಭಾರ, ಇರುವೆಗೆ ಇರುವೆ ತೂಕ ಭಾರ ಅನ್ನತಕ್ಕಂಥದ್ದು. ಭಾರಗಳು ಇಲ್ಲ ಮಕ್ಕಳೇ. ನಾನು ಹಾಗೆ ಅನ್ಕೊಳ್ಳೋದು, ನೀನ್ ಇರ್ಬೇಕಾದ್ರೆ ನಾನು ಯಾಕೆ ಫಲಂದಾಮ ಅಂತ. ನನ್ನನ್ನು ತೂಗಾಡಿಸ್ತಿರೋದು, ನಿಲ್ಸಿರೋದು ಆ ದೇವರು ಹಾಗೂ ನಿಮ್ಮ ಪ್ರೀತಿ ಹಾಗೂ ನನ್ನ ಧರ್ಮ. ಇಷ್ಟೇ ಹೇಳಬಲ್ಲೆ, ಇಷ್ಟೇ ಸತ್ಯವೇ. ಮಿತ್ರರು, ಬಂಧುಗಳು ಎಲ್ಲ ನೀವೇ. ಅದರಿಂದ ಇನ್ನು ಮೇಲೆ ಎಲ್ಲಂದ್ರೆ ಅಲ್ಲಿ ನೋಡಿ, ವಿದುರನ ಹತ್ರ ಹೇಳ್ಕೊತಾನೆ ಇಷ್ಟಕ್ಕೂ. ಧೃತರಾಷ್ಟ್ರ, ನಿನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಳ್ಳು ಅಂತ. ಯಾಕಂದ್ರೆ ಅಂಥದೊಂದು ಸ್ಥಾನ, ದೊರೆಯವನು, ಚಕ್ರವರ್ತಿ. ಅರ್ಜುನ ಯಾರನ್ನ ಮದುವೆ ಆಗಿರೋದು ಗೊತ್ತಾ? ಪಾಂಡವರು, ದ್ರೌಪದಿಯ ತಂದೆ ಯಾರು ಗೊತ್ತಾ? ದ್ರುಪದ ಮಹಾರಾಜ ಯಾರು ಗೊತ್ತಾ? ಸಾಮಂತ ರಾಜ. ಆಫ್ಟರ್ ಆಲ್ ಸಾಮಂತ. ಇವರ ಚಕ್ರವರ್ತಿಯ ಹಂಗಿನಲ್ಲಿರತಕ್ಕಂಥ ಒಬ್ಬ ರಾಜ. ಇವ್ರು ಹೇಳಿದ್ರೆ ಅವನ್ ಸೈನ್ಯ ಕಳಿಸ್ಬೇಕು. ಅವನಿಗೆ ತೊಂದರೆ ಬಂದ್ರೆ ಇವರು ಫಸ್ಟ್ ಹೋಗಿ ನಿಲ್ತಾರೆ. ಯಾರು ನಮ್ಮನ್ನ ದಾಟಿ ನಿನ್ನವರೆಗೂ ಬರೋ ಆಗಿಲ್ಲ ಅಂತ. ಸಾಮಂತ ರಾಜ ಈತ ಚಕ್ರವರ್ತಿ ಯಾರ ಹತ್ರ ಹೇಳ್ಕೊತಾನಪ್ಪ? ಗಾಂಧಾರಿಗೆ ಎಲ್ಲಿ ಹೇಳ್ಕೊಳ್ಳೋದು? ಕುಂತಿ ಮೊದಲೇ ನೊಂದು ಕೂತಿದ್ದಾಳೆ. ಕುಂತಿ ಹತ್ರ ಏನ್ ಹೇಳ್ಕೊಳ್ಳೋದು? ಹೆಂಗಸರ ಹತ್ರ ಏನ್ ಹೇಳ್ಕೊಳಕ್ ಇನ್ಯಾರೂ ಇಲ್ಲ. ದ್ರೋಣರ ಹತ್ರ ಎಲ್ಲೋ ಕೂತ್ಕೊಳ್ಳಿ. ಆಸ್ಥಾನ ಗುರುಗಳು, ತನ್ನ ಮಕ್ಳಿಗೆ ಅವ್ರ ಗುರುಗಳು, ಅವ್ರ ಹತ್ರ ಹೋಗ್ಬಿಟ್ಟು ಹಿಂಗ ಅನ್ನಿಸ್ತಿದೆ, ಹಂಗ್ ಭಯ ಆಗ್ತಿದೆ. ಭೀಷ್ಮರ ಹತ್ರ ಇಲ್ಲ. ತಾತ ಹತ್ರ ಏನು ಹೋಗಿ ಹೇಳೋದು? ಚಕ್ರವರ್ತಿ ಹೋಗ್ಬಿಟ್ಟು ಇನ್ನೊಬ್ಬರ ಹತ್ರ. ನೋಡಿ, ಸೋದರ ಸಮಾನ, ಮಿತ್ರ ಸಮಾನ, ಭ್ರಾತೃ ಸಮಾನ, ಬಂಧು ಸಮಾನವಾಗಿ ದೇವರು ಧೃತರಾಷ್ಟ್ರನಿಗೂ ಅಂತ ಮೂಢನಿಗೂ, ಆ ಘಟಸರ್ಪಕ್ಕೂ ಒಬ್ಬರನ್ನ ಪಕ್ಕದಲ್ಲಿ ಇಟ್ಟಿರ್ತಾನೆ. ನಮಗೂ ಕೂಡ ಯಾರೋ ಒಬ್ಬರನ್ನ ಇಟ್ಟಿರ್ತಾನೆ. ಅಲ್ಲಿ ಮಾತಾಡಿ, ಅಲ್ಲಿ ಹೇಳ್ಕೊಳ್ಳಿ. ಇನ್ನೆಲ್ಲೆಲ್ಲೋ ಹೇಳ್ಕೊಳ್ಳಕ್ಕೆ ಹೋಗ್ಬೇಡಿ. ಎಚ್ಚರಿಕೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಜ್ಯೇಷ್ಠ ನಕ್ಷತ್ರ ಬುಧನ ಸಾರದಲ್ಲಿರ್ತಕ್ಕಂಥದ್ದು. ಬುಧನ್ ಬುದ್ಧಿಯಂ ಕುಡುಪಾನ್, ಬುಧನ್ ಬುದ್ಧಿಯಂ ಕೆಡುಪಾನ್ ಅಂತ ಹೇಳ್ತಾರೆ. ಅಂದ್ರೆ ಅತಿ ಬುದ್ಧಿವಂತಿಕೆನೂ ಕೆಡ್ತು, ಬುದ್ಧಿಯೇ ಇಲ್ಲದಿದ್ರು ಕೆಡ್ತು. ಅವನೇನೋ ತಲೆ ಕೆಟ್ಟಿದೀಯಾ ಅಂತೀವಿ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಕೂಡ ಹೇಳ್ತಾರೆ. ಹೌದಲ್ವಾ? ವಿನಾಶ ಇಟ್ಕೊಂಡಿದ್ದ, ಅದಕ್ಕೆ ಹೋಗಿದ್ದಾನೆ ಬೆಟ್ಟಿಂಗು, ಜೂಜು, ಶಟ್ಟ, ಬಾಜಿ, ಡ್ರಗ್ಸು, ಇನ್ನೊಂದು ವಿನಾಶ ಕಾಲ. ಅದು ಆ ಬಾಟಿ ವಿನಾಶ ಬುದ್ಧಿ. ವಿಪರೀತ ಬುದ್ಧಿ ಇದ್ರೆ ಮನಸ್ಸು ನಿಲ್ಲಲ್ಲ. ಕುತಂತ್ರ ಬುದ್ಧಿ, ತಂತ್ರ ಬುದ್ಧಿ, ಮಂತ್ರ ಬುದ್ಧಿ, ಇದು ಇದೆ. ದುರ್ಬುದ್ಧಿಯೇ. ನೀವೇನೇ ಮಾಡಿ ಆ ವ್ಯಕ್ತಿ ದುರ್ಬುದ್ಧಿಯೇ ಅಂತ ನಾವು ಮಾತಾಡ್ತೇವೆ ಕೆಲವರನ್ನ. ಅದಿದೆ. ಶಕುನಿ ಎಷ್ಟೇ ಮಾಡಿದ್ರು ಕೂಡ ಅವನು ಅದೇ ಆಲೋಚನೆ ಮಾಡ್ತಾನೆ ನಿಂತ್ಕೊಳ್ಳೋನು.
ಎಷ್ಟೇ ಇದ್ದರೂ ಧರ್ಮರಾಯರು ಸದಾ ಒಳ್ಳೆಯದನ್ನೇ ನೆನೆಸೋರು. ಧರ್ಮರಾಯರು ಸದಾ ಒಳ್ಳೆಯದನ್ನೇ, ಬೇರೆದು ಬರ್ತಿರ್ಲಿಲ್ಲ. ಅಂತ ಒಂದು ಬುಧ ಬಂದು ಗುರುವಿನ ಮನೆಯಲ್ಲಿ ನೀಚನಾಗಿ ಕುಳಿತಿರೋದ್ರಿಂದ ತಪ್ಪಾದ ಲೆಕ್ಕಾಚಾರ, ತಪ್ಪಾದ ವ್ಯವಹಾರ, ತಪ್ಪಾದ ಮಾತುಗಳು, ತಪ್ಪಾದ ಆಲೋಚನೆಗಳು, ತಪ್ಪಾದ ಚಿಂತನೆಗಳು, ತಪ್ಪಾದ ವ್ಯಾಪಾರಗಳು, ಇನ್ವೆಸ್ಟ್ಮೆಂಟ್ಗಳು, ಈ ಥರ ಪ್ರಚೋದನೆ, ಬುದ್ಧಿ ಪ್ರಚೋದಯಾತ್ ಅಂತ ಹೇಳ್ತೀವಲ್ಲ, ನಮ್ಮ ಬುದ್ಧಿಗೆ ತೋಚಿದಾಗೆ ಬುದ್ಧಿನಿ. ಕೆಲವರು ಹೇಳ್ತಾರೆ, ಯಾಕೆ ಬುದ್ಧಿ ನಿಯಂತ್ರಣ ಇಲ್ಲ, ಅವನಿಗೆ ಗೊತ್ತಿಲ್ವಾ, ಎಕ್ಸಾಮ್ ಕರೆಕ್ಟಾಗಿ ಪ್ರಿಪೇರ್ ಆಗಿಲ್ಲ ನಾನು ಅನ್ನತಕ್ಕಂಥದ್ದು ಗೊತ್ತಿಲ್ಲವಾ, ಮೊದಲನೇ ದಿನದಿಂದಲೇ ತಯಾರಿ ಮಾಡ್ಕೊಂಡಿದ್ದಿದ್ರೆ ಖಂಡಿತ ಪಾಸ್ ಆಗಿರೋರು. ನಾನು ಸರಿಯಾಗಿ ಪ್ರಿಪೇರ್ ಆಗಿಲ್ಲ, ಪಾಸ್ ಆಗ್ತೀನ ಗುರುಗಳೇ ಅಂತ ಬರ್ತಾರೆ. ಮೊದಲನೇ ದಿನದಿಂದಲೇ ಗೊತ್ತಿಲ್ವಾ ಪ್ರಿಪೇರ್ ಆಗ್ಬೇಕಿತ್ತು. ವೆನ್ ಯು ಆರ್ ಕಾಂಪಿಟೇಟಿವ್ ಅಂತ ನಿಂತ ಮೇಲೆ, ಕಾಂಪಿಟೇಟಿವ್ ಮೊದಲನೇ ದಿನವೇ ನೀವು ಯಾಕೆ ಸಿದ್ಧತೆ ಮಾಡ್ಕೊಳ್ಳಿಲ್ಲ, ತಯಾರಿ ಮಾಡ್ಕೊಳ್ಳಿ. ಒಂದು ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ದಾರೆ, ನೀವು ಕರೆದು ಬಿಟ್ಟಿದ್ದೀರಿ, ಸಿದ್ಧತೆ ಯಾಕೆ ಮಾಡ್ಕೊಂಡಿಲ್ಲ. ಒಂದು ಮದುವೆ, ಸಿದ್ಧತೆ ಯಾಕೆ ಮಾಡ್ಕೊಂಡಿಲ್ಲ. ಮದುವೆ ಆಗ್ತೀನಿ, ಸರಿ, ಒಂದು ಕೆಲಸ ಇಟ್ಕೊಂಡ್ಯಾ, ಕೆಲ್ಸಕ್ಕೆ ಬೇಕಾದಂಥ ವಿದ್ಯೆ ಇಟ್ಕೊಂಡ್ಯಾ, ಅದಕ್ಕೆ ಬೇಕಾದಂತಹ ನಡವಳಿಕೆ ಇಟ್ಕೊಂಡ್ಯಾ, ಕ್ಯಾರೆಕ್ಟರ್ ಇಟ್ಕೊಂಡ್ಯಾ. ಎಷ್ಟು ನೋಡ್ತಾರೆ ಗೊತ್ತಾ, ಸುಮ್ಮನೆ ಹೆಣ್ಮಗು ಕೊಟ್ಬಿಡ್ತಾರಾ? ಸುಮ್ಮನೆ ಕ್ಯಾರೆಕ್ಟರ್ ಇರ್ಬೇಕು, ಒಂದೊಳ್ಳೆ ವಿದ್ಯೆ ಇರ್ಬೇಕು, ವಿದ್ಯೆಗೆ ತಕ್ಕಂತ ಒಂದು ಕೆಲಸ ಇರ್ಬೇಕು, ಅದಕ್ಕೆ ತಕ್ಕಂತ ಒಂದೊಳ್ಳೆ ಸಂಪಾದನೆ ಇರ್ಬೇಕು. ಮನೆಗಿನೇ ಎಲ್ಲ ಬಿಡಿ, ಆಮೇಲೆ ನೋಡೋಣ, ಅದೆಲ್ಲ ಆಮೇಲೆ ನೋಡೋಣ. ಹುಡುಗ ಒಳ್ಳೆಯವನು, ಹುಡುಗಿ ಒಳ್ಳೆಯವರು, ಒಳ್ಳೆ ವಿದ್ಯೆ, ಒಳ್ಳೆ ಸಂಸ್ಕಾರ. ನೀವು ತಯಾರಿನೇ ಮಾಡ್ಕೊಂಡಿಲ್ಲ, ಅಡಿಗೆ ಮಾಡೋದೇ ಬರೋಲ್ಲ, ಬೆಳಿಗ್ಗೆ 11 ಗಂಟೆ ಆದ್ರೂ ಎದ್ದು ಬರೋಲ್ಲ, ಮದುವೆ ಆದಮೇಲೆ ಫೇಲ್ಯೂರ್ ಆಗದೆ ಮ್ಯಾರೇಜ್ ಇನ್ನೇನಾಗುತ್ತೆ, ಕೆಲಸಕ್ಕೆ ಅದಕ್ಕೆ ಬೇಕಾದಂಥ ತಯಾರಿ. ಮೊದಲನೇ ದಿನದಿಂದಲೇ ಇಯರ್ ಎಂಡ್ ಬಂದ್ಬಿಟ್ಟು, ಸರ್ ನನ್ಗೆ ಯಾಕೆ ಇಂಕ್ರಿಮೆಂಟ್ ಕೊಟ್ಟಿಲ್ಲ, ಯಾಕೆ ಪ್ರಮೋಷನ್ ಕೊಟ್ಟಿಲ್ಲ, ಯಾಕೆ ಸ್ಥಾನ ಕೊಟ್ಟಿಲ್ಲ. ಯು ಆರ್ ರೋಮಿಂಗ್ ಅರೌಂಡ್, ಫ್ಲರ್ಟಿಂಗ್ ಅರೌಂಡ್. ತಯಾರಿ ಮೊದಲನೇ ದಿನದಿಂದಲೇ ಇಲ್ಲ. ಎಲ್ಲಿ ಯಾವ ಯಜಮಾನ ಕೊಡ್ತಾನೆ, ಏನು ಎಕ್ಸ್ಟ್ರಾ ಡೆಲಿವರಿ ಮಾಡಿದಿರಿ, ಎಕ್ಸ್ಟ್ರಾ ಕಲ್ತಿದಿರಿ, ಅದಕ್ಕೆ ಬೇಕಾದಂಥ ಅರ್ಹತೆಗಳಿಗೆ. ಮ್ಯಾನೇಜರ್ ಪೋಸ್ಟ್ ಕೊಟ್ಟಿಲ್ಲ, ಮ್ಯಾನೇಜರ್ ಪೋಸ್ಟ್ ಬೇಕಾದಂಥ ಅರ್ಹತೆ, ವಿದ್ಯೆ ಸಂಪಾದಿಸ್ಕೊಂಡ್ರೆ, ಕೆಲಸ ಮಾಡಿಕೊಂಡೆ ಟೀಮ್ ಬಿಲ್ಡ್ ಮಾಡಿದ್ರ ಇಲ್ಲ. ಪ್ರತಿಯೊಂದು ಮಕ್ಕಳೇ, ಪ್ರತಿಯೊಂದು ಗುರುಗಳೇ, ಯಾಕೋ ಹಿಂಗೆ ಆಗ್ಬಿಡ್ತು ಗುರುಗಳೇ. ಸ್ಟಾಕ್ ಮಾರ್ಕೆಟ್ ಸಿದ್ಧತೆ, ಬದ್ಧತೆ, ರಿಸರ್ಚ್. ಒಂದು 3 ವರ್ಷ ರಿಸರ್ಚ್ ಬೇಕು. ಸುಮ್ಮನೆ ಒಂದು ದಿನಕ್ಕೆ ಒಂದು 100-200 ರೂಪಾಯಿ ಪೆನ್ನಿ ಸ್ಟಾಕ್ಸ್, 1000 ರೂಪಾಯಿ ಇಟ್ಕೊಂಡು ಬಂದದ್ದು ಬರಲಿ, ಭಗವಂತನ ದಯೆ ಹೊಂದಿರಲಿ ಅಂತ ಕಲಿತಾ ಹಾಕ್ತಾ 1000 ರೂಪಾಯಿ. ಇವನು ಮಾಡ್ತಿರೋದು PWD ಕೆಲಸ. ಯಾರೋ ತಲೆ ಕೆಡ್ಸಿದ್ದಾರೆ, ದುಡ್ಡು ಡಬ್ಲಿಂಗ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ದಿನಕ್ಕೆ 2-2 ಲಕ್ಷ ಹಾಕಿದೆ ನಮ್ಮ ಮಕ್ಕಳು. ಗೋವಿಂದಾಯ ನಮಃ. ರಿಸರ್ಚ್ ಇಲ್ಲ. IT ಕಂಪ್ನಿಗಳು ಏನು ಬ್ಯಾಲೆನ್ಸ್ ಶೀಟ್ ಕೊಡ್ತೇವೆ ಅದ್ರ ಮೇಲೆ ರಿಸರ್ಚ್ ಇಲ್ಲ. ತಗೋ, ಈ ಭ್ರಮೆ ಎಂಬ ಲೋಕದಲ್ಲಿ ಹಾಕು. ದಿನ 2-2 ಲಕ್ಷ, 70 ಲಕ್ಷ ಕಳ್ಕೊಂಡ್ಮೇಲೆ ಓಡ್ ಬಂದಿದ್ದಾನೆ. 70 ಲಕ್ಷ ಯಾವಾಗ ಸ್ಟಾಪ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ಒಂದು 3 ವರ್ಷ, ಒಂದು ಡಿಗ್ರಿ ಮಾಡ್ಲಿಕ್ಕೆ 3 ವರ್ಷ ಹೇಗ್ ಬೇಕು. ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಕಡಿಮೆ ಅಂದ್ರು 1000, 2000, 1000, 2000, 1000, 2000 ಯಾವ ಸ್ಟಾಕ್ ಮೇಲೆ ಹಾಕ್ತೀರಿ, ಆ ಕಂಪನಿಯ ಬಗ್ಗೆ, ವ್ಯವಸ್ಥಾಪಕರ ಬಗ್ಗೆ, ಅದರ ಲಾಭ ನಷ್ಟಗಳ ಬಗ್ಗೆ, ಆರ್ಡರ್ಗಳ ಬಗ್ಗೆ ತುಂಬಾ ರಿಸರ್ಚ್ ಇರಬೇಕು. ಏನೋ ಇಲ್ಲ, ಮ್ಯೂಚುವಲ್ ಫಂಡ್ ಸಹಿಯೇ, ಗೋವಿಂದ ಹೂವಾ, ಮ್ಯೂಚುವಲ್ ಫಂಡ್ ಸಹಿಯೇ. ಅಲ್ಲೇ ಹಾಕ್ತಾನಲ್ಲ, ನೀವು ನೋಡಿ, ಅಲ್ಲೇ ಹಾಕ್ತಾನೆ ಕೆಳಗಡೆ ಮಾರ್ಕೆಟ್ ಕಿ ಮುತಾಬಿಕ್, ಅದು ಇದು ಗುಡು ಅಂತ ಓದ್ಬಿಡ್ತಾನೆ ಸಣ್ಣದಾಗಿ. ಯಾರಾದ್ರೂ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಾರೆ, ನಾನು ಹಾಕಿರೋ ಒಂದು 10 ರೂಪಾಯಿ, ಒಂದು 10,000 ರೂಪಾಯಿ ಹಾಕಿ, ಅದಾದ್ರೂ ನನ್ಗೆ ವಾಪಸ್ ಕೊಡ್ತೀಯನಪ್ಪ, ನಾಳೆ ಹೆಚ್ಚು ಕಮ್ಮಿ ಆಯ್ತು, ಒಂದು ಲಾಭ ಕತೆ ಬಿಟ್ಬಿಡು, 5 ವರ್ಷ ಆದ್ಮೇಲೆ ವ್ಯಾಲ್ಯೂ ಬರ್ಲಿಲ್ಲ, 10,000 ವಾಪಸ್ ಕೊಡ್ತೀಯನೋ, ಗ್ಯಾರಂಟಿ ಕೊಡ್ತೀನಿ. ಯಾರು ಗ್ಯಾರಂಟಿ ಕೊಡುವುದಿಲ್ಲ. ಇದೆಲ್ಲ ಹೀಗೆ ಮಾಡ್ಕೊಳ್ಳೋದು. ಬುಧ ನೀಚಂ, ಗುರುವಿನ ಮನೇಲಿ ಕೂತಿರೋದ್ರಿಂದ ಬಣ್ಣ ಬಣ್ಣದ ಮಾತುಗಳು. ಇನ್ನೊಂದು ರಾಹು ಬೇರೆ ಸೇರ್ಕೊಂಡಿದ್ದಾನೆ. ಈ ರೀತಿ ಅಂದವಾಗಿರೋರೆಲ್ಲ ಆನಂದವಾಗಿರೋದಿಲ್ಲ. ಅಂದ್ರೆ ಅಂದ ಕಾಣಿಸಿದ ತಕ್ಷಣ ಬಿದ್ದು ಬಿಡೋದು. ಯಾರು ಒಳ್ಳೆಯವರು ಕೊಟ್ಟು ಬಿಡ್ತಾರೆ, ಮಾಡಿಬಿಡ್ತಾರೆ, ನೋಡ್ಬಿಡ್ತಾರೆ. ಯಾವುದು ತಯಾರಿ ಸಿದ್ಧತೆ ಮೊದಲಿಂದಲೂ ಇಲ್ಲ. ಎಕ್ಸಾಮಲ್ಲಿ ಫೇಲ್ ಆದ್ಮೇಲೆ, ಸೆಲೆಕ್ಷನ್ ಆಗಿಲ್ಲ ಅಂದ ಮೇಲೆ, ಆಮೇಲೆ ಸರಿ ಯಾವುದೋ ಯಾರನ್ನಾದ್ರೂ ಕೇಳಿ, ಈಗ UPSC ಅಂತಾರೆ, ಇರೋ ಸೀಟ್ ಎಷ್ಟು,
ಎಷ್ಟು ಜನಕ್ಕೆ ಅಲೋಕೇಟ್ ಮಾಡ್ತಾರೆ? ಇಟ್ಸ್ ಕಾಲ್ಡ್ ಆಸ್ ಎ ರೆಡ್ ಸಿ ಅಂತ ಹೇಳ್ತಾರೆ. ಇರೋದೇ ಇಷ್ಟು 900 ಮಂದಿ ಚಿಲ್ಲರೆ. ನೀವು 1 ಕೋಟಿ ಜನ ಕನಸುಗಳು, ಅದ್ರಲ್ಲಿ ಒಂದು 50 ಲಕ್ಷ ಜನ ಎಕ್ಸಾಮ್ ಬರೆಯೋದು, 50 ಲಕ್ಷ ಜನ, 900 ಜನ ಸೆಲೆಕ್ಷನ್. ಅದರಲ್ಲೂ ಬೇರೆ ಬೇರೆ ಲೆಕ್ಕಗಳಿದ್ದಾವೆ, ಹೇಳದಷ್ಟು ಎಲ್ಲ. ಹೋಗು, ಅದಕ್ಕೆ ಅಂತ ನಾಯಿ ಕೊಡೆಗಳ ತರ ಒಂದು ಕೋಚಿಂಗ್ ಸೆಂಟರ್ಗಳು ಓಪನ್ ಆಗ್ಬಿಟ್ಟಿದ್ದಾವೆ. ತಗೋ, ಯಾರ ಬಾಯಲ್ಲಿ ಕೇಳಿದ್ರು ಇಂಜಿನಿಯರಿಂಗ್, ಅದಕ್ಕೆ ಉದ್ಯೋಗ ಸೃಷ್ಟಿ ಇದೆಯಾ? ಇಲ್ಲ. ರಿಸರ್ಚ್ ಇಲ್ಲ. ನೋ 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 ಐ ಶುಡ್ ಗೆಟ್. ಸಿದ್ಧತೆ ಮಾಡ್ಕೊಂಡಿದ್ದೀಯಾ? ಅದಕ್ಕೋಸ್ಕರ ಕೂತಿದ್ದೀಯಾ? ಅದಕ್ಕೋಸ್ಕರ ಎಕ್ಸ್ಪರ್ಟ್ಸ್ ಹತ್ರ ಹೋಗಿದ್ದೀಯಾ? ರಿಸರ್ಚ್ ಇಲ್ಲ. ಒಂದು ವ್ಯಾಪಾರ ಮಾಡಬೇಕು, ತಗೋ, ರಿಸರ್ಚ್ ಮಾಡ್ಕೊಂಡಿಲ್ಲ. ಎಲ್ಲ ಈ ರೀತಿಯ ಮಕ್ಕಳೇ. ಬುಧ ನೀಚ, ಬುಧನ್ ಬುದ್ಧಿಯಂ ಕೆಡಪ. ಒಂದು ವಿಪರೀತ ಬುದ್ಧಿಯಿಂದ ಹಾಳಾಗ್ತಿದ್ದೇವೆ, ಇಲ್ಲ ಈ ತರ ನೀಚ ಬುದ್ಧಿಯಿಂದ ಕೆಡ್ತಿದ್ದೇವೆ. ಫೋಕಸ್ ಬುದ್ಧಿ ಇಲ್ಲದೆ ಎಲ್ಲ ಮುಳುಗಿಸ್ಕೋತಿದ್ದೇವೆ. ಎಚ್ಚರಿಕೆ ಅಂತ ಹೇಳ್ತಾ, ಮೇಷರಾಶಿ ಬುಧ ಮಲಗಿದಾನೆ, ಹುಷಾರ್. ಬೇರೆ ಬೇರೆ ತರದ್ದು ಯಾವುದೋ ಒಂದು ಆಕರ್ಷಣೆಗಳಿಗೆ ಕರೀತಾನೆ. ಇದನ್ ಮಾಡು, ಅದನ್ನ ಮಾಡು, ಇದನ್ನ ನೋಡು, ಅದನ್ನ ನೋಡು. ಬೇಕಾದ್ರೆ ನೋಡಿ, ಒಂದೊಂದು ಸಮಯ ನಾವು ಕಬೋರ್ಡ್ಗೆ ಹೋಗ್ತೀವಿ, ಬಟ್ಟೆ ತೆಗಿತೀವಿ, ಯಾವ ಬಟ್ಟೆನೂ ಇಷ್ಟ ಹಾಕಲ್ಲ. ಹುಡ್ಕಾಡಿ ಯಾವುದೋ ಒಂದು ಬಟ್ಟೆ ಕಡೆಗೆ ತಗೊಂಡು ಹಾಕೊಂಡಿರೋದು ಮೊದಲನೇ ಬಟ್ಟೆನೆ. ಈ ರೀತಿ ನಡೀತಕ್ಕಂಥದ್ದಾಗುತ್ತೆ. ಅದರಿಂದ ಹಲವಾರು ಆಕರ್ಷಣೆಗಳು ನಿಮ್ಮನ್ನ ವಿವೇಕ ತಪ್ಪಿಸ್ತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ನಿಧಾನ ಮಾಡಿ, ಅನುಭವಸ್ಥರನ್ನ ಕೇಳಿಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಅದ್ಭುತ ಪ್ರಗತಿ ಆಗತಕ್ಕಂಥ ಒಂದು ದಿನವಾಗಿರುತ್ತೆ. ಆಯ್ತು, ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ವೃಷಭ ರಾಶಿ ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರವೇ, ಬುಧ ಲಾಭದಲ್ಲಿ. ಬುಧನಿಗೆ ಸಂಬಂಧಪಟ್ಟಂತ ಲೆಕ್ಕಾಚಾರಗಳು ಏನು ಗೊತ್ತಾ? ಕನ್ಸಲ್ಟೆನ್ಸಿ, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಕಲಾ ಮಾಧ್ಯಮ, ಬರವಣಿಗೆ, ಚಿತ್ರಲೇಖನ, ಪೇಂಟಿಂಗ್, ಅಲಂಕಾರ, ಒಪ್ಪ, ಓರಣ, ಕೇಶಾಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಗಾರ್ಮೆಂಟ್ಸು, ಬಟ್ಟೆ, ಹೂವು, ಹಣ್ಣು, ಈ ತರ ಸಣ್ಣ ಸಣ್ಣ ಲೇವಾದೇವಿಗಳು. ಅದ್ಭುತ ಪ್ರಗತಿ. ಮಿಥುನ ರಾಶಿ, ನೀವೇ ಹೋಗಿ ನೀಚ ಭಾವದಲ್ಲಿದ್ದೀರಾ, ಅದರಿಂದ ಹುಷಾರ್. ನಿಮ್ಗೆ ನಾನೇ ಜ್ವರ ಬಂದಿದೆ, ಅವನ್ ಬಂದು ಪಲಾವ್ ತಿನ್ನೋ ಅಂದ, ಇನ್ನೊಬ್ಬ ಕೇಸರಿ ಬಾತ್ ತಿನ್ನೋ ಅಂದ, ಇನ್ನೊಬ್ಬ ಖಾರ ಬಾತ್ ತಿನ್ನೋ ಅಂದ. ಈಗ ಜ್ವರದಲ್ಲಿದ್ದಂತಾನೆ ಅವೆಲ್ಲ ತಿನ್ಬೋದಾ? ತುಂಬಾ ಸರಿ ಆಯ್ತಪ್ಪ, 1 ಸ್ಪೂನ್ ತಿನ್ನೋಣ ಶಾಸ್ತ್ರಕ್ಕೆ, ಅಷ್ಟೇ. ತೃಪ್ತಿಗೆ, ಶಾಸ್ತ್ರಕ್ಕೆ, ಸಮಾಧಾನಕ್ಕೆ 1 ಸ್ಪೂನ್ ತಿನ್ನೋಣ. ಸಾಕು ಕಣ, ಜ್ವರದ ಬಾಯಿ ಹೆಚ್ಚು ಕಮ್ಮಿ ಆಗ್ಬಿಟ್ಟ. ಎಲ್ಲ ಕೊಟ್ಟ ನಾನು ತಿಂದೆ, ಈ ತರ ಮಾಡ್ಕೋತೀರಿ. ನೀಚವಾಗಿ ಬುಧ ಇರೋದ್ರಿಂದ ಕೊಟ್ಟು ಕೆಡ್ತೀರಿ, ತಗೊಂಡು ಕೆಡ್ತೀರಿ. ವ್ಯವಹಾರಗಳಲ್ಲಿ ಜಾಗರೂಕತೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಬುಧನ ಭಾವ ಚಂದ್ರ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಶಾರ್ಟ್ ಕಟ್ ಎಲ್ಲ ಹೋಗ್ಬೇಡಿ. ಮೊನ್ನೆ ನೋಡಿ, ಯಾವುದೋ ಹದ್ದು ಹಾಲ್ ಟಿಕೆಟ್ ಎತ್ತಾಕೊಂಡು ಹೋಗಿತ್ತಂತೆ. ಎಕ್ಸಾಮ್ಗೆ ಹೋಗುವಾಗ ಯಾವುದೋ ಒಂದು ಪೆಟ್ರೋಲಿಂಗ್ ಕಾರ್ ಬಂದು ಯಾವುದೋ DCMದು ಅಡ್ಡ ಬಂತಂತೆ. 25 ಜನ ಎಕ್ಸಾಮ್ ಬರೀಲಿಕ್ಕೆ ಆಗ್ಲಿಲ್ವಂತೆ. ನೀವು ಬೆಳಿಗ್ಗೆ 6 ಗಂಟೆಗೆ ಬಿಡಬೇಕು, 5:30-6 ಗಂಟೆಗೆ ಎದ್ದು ಹೋಗ್ಬಿಡ್ಬೇಕು. ಎಕ್ಸಾಮ್ ಅಲ್ಲಿ 9 ಗಂಟೆ ಅಂದ್ರೆ ಯಾವ 6 ಗಂಟೆಗೂ DCM ಎದ್ದು ಬರೋಲ್ಲ. ಎಮರ್ಜೆನ್ಸಿ ಇದ್ರೆ ಮಾತ್ರ CM ಎದ್ದು ಬರೋಲ್ಲ. ಇವೆಲ್ಲ ನಿಮಗೆ ಗೊತ್ತಿಲ್ಲ. ನಿಮ್ಮ ಪಾಡಿ ಎದ್ದು ಸ್ನಾನ 5 ಗಂಟೆಗೆ ಎದ್ದು ರೆಡಿ, ಬುಕ್ಸು, ಹಾಲ್ ಟಿಕೆಟ್ ಎಲ್ಲ ಇಟ್ಕೊಂಡು ಡನ್. ಎಷ್ಟು ಕಿಲೋಮೀಟರ್ ಇದೆ ತಯಾರಿ ಇಲ್ಲ. ಡಿಲೇ ಮೈಂಡ್, ಅನ್ಫೋಕಸ್ಡ್ ಮೈಂಡ್. ಬುಧ ನೀಚ ಹೀಗೆ. ಆಮೇಲೆ ಇನ್ನೊಬ್ಬರ ಮೇಲೆ ಹಾಕೋದು. ನಮ್ಗೆ ಬರೋವಾಗ 0 ಪೆಟ್ರೋಲ್ ಇಂದ ನಿಲ್ಸಿಟ್ಟಿದ್ರು, ಅದರಿಂದ ನಮ್ ಗಾಡಿ ಎಷ್ಟು ನಿಮಿಷ ನಿಲ್ಸಿಟ್ಟಿರ್ತಾರೆ. ಯಾವುದೇ CM ಇನ್ನೊಂದು ಎಲ್ಲಾದ್ರೂ ನೋಡಿದೀರಾ? ಒಂದು 10 ನಿಮಿಷ. ಸಾಧ್ಯವೇ ಇಲ್ಲ. ಯಾಕೆ? ಬೆಂಗಳೂರು ಟ್ರಾಫಿಕ್ ಗಿಂತ ಎಲ್ಲೂ ಇಲ್ಲ ಇವತ್ತು. ನಾವು ನಿತ್ಯ ಬೆಂಗಳೂರಲ್ಲಿ ಓಡಾಡೋರೆ. 10 ನಿಮಿಷದ ಮೇಲೆ ಇಲ್ಲ, ಖಂಡಿತ ಹೇಳ್ತವೆ. ಅವೆಲ್ಲ ಸುಳ್ಳಿನ ಕಂತೆ. ನೀವು ಸಿದ್ಧತೆಯಾಗಿ ಬೇಗ ಹೋಗ್ಲಿಲ್ಲ, ಕಾರಣಗಳು ಇನ್ನೊಬ್ಬರ ಮೇಲೆ ಹಾಕ್ಬಿಡೋದು. ನಾನು ಗೆಲ್ಲಬೇಕು ಅನ್ನೋ ಎಲ್ಲಾ ರೀತಿ, ಅಕಸ್ಮಾತ್ ಹಿಂಗಾಯ್ತು, ಅಕಸ್ಮಾತ್ ಹಂಗಾಯ್ತು, ಅಕಸ್ಮಾತ್ ಹಿಂಗಾಯ್ತು, ಈ ದಾರಿ ಹೋಗೋಣವಾ, ಈ ದಾರಿ ಹೋಗೋಣವಾ. ಎಕ್ಸಾಮ್ ಇದೆ ಅಂತ ಹೇಳಿದ ತಕ್ಷಣ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನೆಚ್ಕೋಬಾರ್ದು.
ನಿಮ್ಮ ಓನ್ ಟ್ರಾನ್ಸ್ಪೋರ್ಟ್ ಇಟ್ಕೊಳಕ್ ರೆಡಿ ಮಾಡ್ಕೋಬೇಕು. ನಿಮ್ಮ ಓನ್ ಟ್ರಾನ್ಸ್ಪೋರ್ಟ್, ಅಪ್ಪನ ಗಾಡಿ ಅಪ್ಪನ ಜೊತೆ, ಅಮ್ಮನ ಗಾಡಿ ಅಮ್ಮನ ಜೊತೆ, ಅಣ್ಣ ಅವನ ಜೊತೆ, ಸ್ನೇಹಿತ ನಡೆಯೋ ಪೆಟ್ರೋಲ್ ಇದೆಯಾ ರಾತ್ರಿನ ನೋಡ್ಕೊಂಡ್ರ, ಡೀಸೆಲ್ ಇದೆಯಾ ರಾತ್ರಿನ ನೋಡ್ಕೊಂಡ್ರೆ, ಎಷ್ಟೊತ್ತಿಗೆ ಬಿಟ್ರೆ ಎಷ್ಟು, ಅಟ್ಲೀಸ್ಟ್ 2 ಅವರ್ ಮೊದಲು ಎಕ್ಸಾಮ್ ಹಾಲ್ ಹತ್ರ ಇರಬೇಕು. ಎಕ್ಸಾಮ್ ಹಾಲ್ ನಮ್ ರೂಮ್ ಯಾವುದು, ಹಾಲ್ ಟಿಕೆಟ್ ಎತ್ತಿಟ್ಕೊಂಡಿದೀವ, ನಮ್ಮ ಸೀರಿಯಲ್ ನಂಬರ್ ಎಲ್ಲಿ ಬರುತ್ತೆ, ಪರೀಕ್ಷಾ ಕೊಟ್ಟು ಏನಿಲ್ಲ. ಕಾರಣಗಳು ಮಾತ್ರ ಬಸ್ ಲೇಟ್ ಬಂತು, ನಮ್ಮ RTC ಬಸ್ಸು KSRTC ಬಸ್ ಲೇಟ್ ಬಂತು, ಎಜುಕೇಶನ್ ಮಿನಿಸ್ಟ್ರು ಸರಿ ಇಲ್ಲ, ಈ ತರನೇ ಅಧಿಕಾರಿಗಳ ಮೇಲೆ. ನೀವು ಕರೆಕ್ಟ್ ಆಗಿರಿ, ಎಲ್ಲ ದಾರಿ ಕರೆಕ್ಟಾಗಿ ಬರುತ್ತೆ ಅಂತ ಸಿದ್ಧತೆ ಮಾಡಿಕೊಳ್ಳಿ, ಗೆಲ್ಲುತ್ತೀರಿ ಪ್ರತಿಯೊಬ್ಬರು. ಮುಖ್ಯವಾಗಿ ಕರ್ಕಾಟಕ ರಾಶಿಯು ಅಷ್ಟೇ, ಮುಖ್ಯವಾಗಿ ವಿದ್ಯೆಯ ಸಂದರ್ಭ ಬ್ಯೂಟಿಫುಲ್ ಸಕ್ಸಸ್ ಸಿಗತಕ್ಕಂಥದ್ದಾಗುತ್ತೆ. ಇನ್ನು ಸಿಂಹ ರಾಶಿ, ಮೆಗಾ ಬುದ್ಧಿ, ಬುಧ ತುಂಬಾ ಚೆನ್ನಾಗಿದ್ದಾನೆ ರಾಹು ಸಾರದಲ್ಲಿ. ಕನ್ಸಲ್ಟೆಂಟ್ಸ್, ಎಜುಕೇಶನ್ ಕನ್ಸಲ್ಟೆಂಟ್, ಲೋನ್ ಕನ್ಸಲ್ಟೆಂಟ್, ಲೀಗಲ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ಕನ್ಯಾ ರಾಶಿ, ರಾಶಿಯ ಅಧಿಪತಿಯ ಸಪ್ತಮದಲ್ಲಿ ಕುಳಿತಿರೋದ್ರಿಂದ ಲೇವಾದೇವಿ ವ್ಯವಹಾರಗಳಲ್ಲಿದ್ದೀರಿ, ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿದ್ದೀರಿ, ಟೆಕ್ ವ್ಯವಹಾರಗಳು, ಉದ್ಯೋಗಗಳಲ್ಲಿದ್ದೀರಿ, ಸ್ವಲ್ಪ ಟೆನ್ಷನ್ ಇರ್ತಕ್ಕಂಥದ್ದು ಇರುತ್ತೆ. ಒಳ ಹುಟ್ಟಿದವರ ವಿಚಾರದಲ್ಲಿ ಕೆಲವೊಂದು ತಲೆನೋವು, ಎಳೆದಾಟ, ಒದ್ದಾಟ ಆಗತಕ್ಕಂಥ ಭಾವ ಉಂಟು. ಕೆಲವೊಂದು ಎಳೆದಾಟ, ಒದ್ದಾಟ, ತೊಳಲಾಟ ಉಂಟು. ನೋಡಿ, ಕೊಟ್ಟವನ್ ಕೊಡಂಗಿನಪ್ಪ, ಅಯ್ಯೋ ನಂಬಬೇಡಿ. ಈ ಕಾಲ ಮೋಸ, ಒಬ್ಬೊಬ್ರದ್ದು ಒಂದೊಂದು ಲೆಕ್ಕ. ನಮ್ಮ ದುಡ್ಡು ನಮ್ಮ ಹತ್ರ ಇರ್ಲಿ, ಸೇಫ್ ಆಗಿ ಆನಂದ, ಇಷ್ಟು ನೆನಪನ್ನಿಟ್ಕೊಂಡು ಹೋಗಿ. ಇಲ್ಲ ಅನಗತ್ಯ ಖರ್ಚು ಮಾಡ್ಕೋತೀರಿ, ಸಿಕ್ಕಾಕೋತೀರಿ, ಹುಷಾರು. ಇನ್ನು ತುಲಾ ರಾಶಿ, ಚೆನ್ನಾಗಿದೆ ನಿಮಗೂ ಕೂಡ. ಚಂದ್ರ ಬುಧನ್ ಸಾರದಲ್ಲಿದ್ದು, ಬುಧ 6ನೇ ಮನೇಲಿರೋದ್ರಿಂದ ವಿಪರೀತ ಕ್ಯಾಲ್ಕುಲೇಟಿವ್ ಮೈಂಡ್ಸ್, ಕ್ಯಾಲ್ಕುಲೇಷನ್, ಸೈನ್ಸ್, ಮ್ಯಾಥಮೆಟಿಕ್ಸ್ ಟೀಚರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಅಂತಹ ಒಂದು ಉದ್ಯೋಗ, ಪ್ಲಾನಿಂಗ್, ಪ್ರೊಜೆಕ್ಷನ್ ಮ್ಯಾನೇಜ್ಮೆಂಟ್, ಇಂಥ ಒಂದು ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ವೃಶ್ಚಿಕ ರಾಶಿ, ಚಂದ್ರ ವಿಶೇಷವಾಗಿ ನೀಚವಾಗಿ ಬುಧನ್ ಸಾರದಲ್ಲಿ ಇದ್ದಾನೆ, ತಲೆ ಕೆಡಿಸುತ್ತೆ. ಇವತ್ತೇನಾದ್ರೂ ತಲೆನೋವು ಪ್ರಸಂಗ, ಹಣಕಾಸಿಂದು, ವ್ಯವಹಾರದ್ದು, ಕುಟುಂಬದ್ದು, ಇನ್ನೊಂದು ಸ್ವಲ್ಪ ತಲೆನೋವುಗಳಾಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ತುಂಬಾ ತಲೆ ಕೆಡಿಸ್ಕೊಬಿಡ್ತೀರಿ, ಸಣ್ಣ ಸಣ್ಣ ವಿಚಾರ, ಕೆಲವೊಂದು ಸಣ್ಣ ಮಾತು, ಸಣ್ಣ ಟೆನ್ಷನ್ಸು, ಸಣ್ಣ ವ್ಯವಹಾರಗಳ ಟೆನ್ಷನ್ಸು, ಸಣ್ಣ ವ್ಯಾಪಾರಗಳ ಟೆನ್ಷನ್ಸು, ಸಣ್ಣ ದುಡ್ಡು ಕಾಸಿನ ಸಣ್ಣ ಮಾತುಗಳೇ ನಮಗೆ ದೊಡ್ಡ ಗಾಯ ಮಾಡೋದು. ಸಣ್ಣವರಿಂದ ದೂರ ಇಡಿ, ಸಣ್ಣ ಮಾತುಗಳಿಂದ ದೂರ ಇಡಿ. ನಮ್ಗೆ ಯಾಕೆ ಬೇಕು ಹೋಗ್ರಿ, ಅದಿದ್ದಿದ್ದೆ, ಯಾಕೆ ತಲೆ ಕೆಡಿಸ್ಕೋಬೇಕು, ಅಷ್ಟು ಮಾಡಿ ಸಾಕು. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ, ಚಂದ್ರ ಸಪ್ತಮಾಧಿಪತಿಯ ಪ್ರಭಾವದಲ್ಲೂ ದಶಮಾಧಿಪತಿಯ ಪ್ರಭಾವದಲ್ಲೂ ಇರೋದ್ರಿಂದ ನೀವು ಮಾಡೋ ಕೆಲಸ ಇವತ್ತು ನೋಟಿಫೈ ಆಗೋಲ್ಲ. ಏನೋ ಮಾಡ್ತಿದ್ದೀರಿ, ಕೆಲಸ ನಿಮ್ಮದು, ಇನ್ನೊಬ್ರಿಗೆ ಯಾರಿಗೋ ಇನ್ಕಮ್, ಇನ್ನೊಬ್ರಿಗೆ ಯಾರಿಗೋ ರೆಕಮೆಂಡೇಶನ್, ಇನ್ನೊಬ್ರಿಗೆ ಯಾರಿಗೋ ಪ್ರಮೋಷನ್, ಇನ್ನೊಬ್ರಿಗೆ ಯಾರಿಗೋ ರೆಸ್ಪೆಕ್ಟು, ಈ ಥರದೊಂದು ಭಾವ. ದಶಮಾಧಿಪತಿ ನೀಚ ಭಾವದಲ್ಲಿ ಇದ್ದಾನಲ್ವಾ, ಸಪ್ತಮಾಧಿಪತಿಯು ನೀಚ. ಸೊ ಕೊಡೋದು, ತಗೊಳ್ಳೋದು, ಕನ್ಸಲ್ಟೆನ್ಸಿ, ಒಂದು ಒತ್ತಡವೇ ಇವತ್ತು. ಎಚ್ಚರಿಕೆ, ನಂಬಬೇಡಿ ಯಾರನ್ನು. ಮಕರ ರಾಶಿ, ಲಾಭಸ್ಥಾನದಲ್ಲಿ ಚಂದ್ರ ಒಡ ಹುಟ್ಟಿದವರ ಜೊತೆ, ಆತ್ಮೀಯರ ಜೊತೆ, ಬಂಧುಗಳ ಜೊತೆ, ಸ್ನೇಹಿತರ ಜೊತೆ ಸೇರ್ಕೊಂಡು ಮಾಡ್ತಿರ್ತಕ್ಕಂಥ ಒಂದು ವೃತ್ತಿ, ಉದ್ಯೋಗ, ಸಣ್ಣ ಪುಟ್ಟ ವ್ಯವಹಾರಗಳು, ಹಣಕಾಸು ಸ್ಥಿತಿಯನ್ನ ಉತ್ತಮವಾಗಿಡತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಕುಂಭರಾಶಿ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು, ಜಾಗ್ರತೆ. ಏನ್ ಮಾತಾಡ್ತಿದ್ದೀರಿ, ಯಾರ ಜೊತೆಲಿದ್ದೀರಿ, ಲಿಸ್ಟ್ ಮಾಡ್ಕೊಂಡು ಮಾತಾಡಿ. ಏನು ಮಾಡಿದ್ರು ಕೂಡ ಥಿಂಗ್ಸ್ ಟು ಡೂ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪೇಪರ್ ತಗೊಂಡು ಬರೀರಿ, ಇವತ್ತಿನ ನನ್ನ ದಿನವ ನಿತ್ಯದ ಕಾರ್ಯಕ್ರಮ ಏನು, ಯಾರ ಹತ್ರ ಮಾತಾಡ್ಬೇಕು, ಎಲ್ಲಿ ಹೋಗ್ಬೇಕು, ಯಾವ ಕೆಲಸ, ಪಾಸ್ಪೋರ್ಟ್ ಆಫೀಸ, ಎಲೆಕ್ಟ್ರಿಕಲ್ ಆಫೀಸ, ಇನ್ನೊಬ್ರೇನೋ ಲಿಸ್ಟ್. ಇದು ಮಾಡಿಲ್ಲ, ಅದು ಮಾಡಿಲ್ಲ, ಇದು ಬಿಟ್ಟೆ ಅನ್ನತಕ್ಕಂಥದ್ದು, ತಲೆ ಕೆಡಿಸ್ತಕ್ಕಂಥದ್ದು ಕೆಲವೊಂದು ಆಗುತ್ತೆ. ಸೊ ಪ್ರಿಯಾರಿಟಿ ಲಿಸ್ಟ್ ಪ್ರಕಾರ ಇವತ್ತು ಪ್ಲಾನ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ, ಅತ್ಯದ್ಭುತ ಪ್ರಗತಿ ಆಗತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಇನ್ನು ಮೀನರಾಶಿ, ಚಂದ್ರ ಭಾಗ್ಯದಲ್ಲಿ ಬುಧನ್ ಸಾರದಲ್ಲಿದ್ದು
ಸುಖಾಧಿಪತಿ ಸಪ್ತಮಾಧಿಪತಿ ಭಾವದಲ್ಲಿದ್ದು ಆ ಭಾವಕಾರಕ ಬುಧ ನಿಮ್ಮನೇಲೇ ಇರೋದ್ರಿಂದ ಚೆನ್ನಾಗಿದೆ. ಬಂಧುಗಳ ಆತ್ಮೀಯರ ನಡುವೆ ಎಸ್ಪೆಷಲಿ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಲೋನ್ಸು, ಫಂಡಿಂಗು, IT ಸೆಕ್ಟರು, IT ಇನ್ಫ್ರಾಸ್ಟ್ರಕ್ಚರ್, ಯಾರೂ ಬಿಡಿಸೋದಂಥ ಆ ಒಂದು ಸಮಸ್ಯೆಗಳನ್ನು ಬಿಡಿಸ್ಕೊಡತಕ್ಕಂಥ ಒಂದು ವ್ಯವಸ್ಥೆ, ಉದ್ಯೋಗ, ಕೆಲಸ ಕಾರ್ಯಗಳು ಅತ್ಯದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ ಮೀನರಾಶಿಗೆ. ಯು ಆರ್ ಅನ್ ಅ ವೆರಿ ಇಂಟೆಲಿಜೆಂಟ್ ಪರ್ಸನ್. ಆ ಥರದೊಂದು ಗೈಡೆನ್ಸ್ ಮಾಡೋದು, ದಾರಿ ತೋರಿಸೋದು, ಟೀಚ್ ಮಾಡೋದು, ಲೇಖನ, ಬರವಣಿಗೆ, ಒಂದು ಮಾರ್ಕೆಟಿಂಗು, ಸೇಲ್ಸು, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ತುಂಬ ವಿಶೇಷ ಇರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.